ಸ್ತೋತ್ರಕರ್ತನೇ ಸ್ತೋತ್ರಪ್ಪ. ವಾಕ್ಯವಾಗಿರುವ ಯೇಸಯ್ಯ, ನಿಮ್ಮ ದಾಸನ ಮರೆಸಿ ಪ್ರತಿಯೊಬ್ಬರು ಕೂಡ ವಾಕ್ಯದ ನೆಲೆಗೊಳ್ಳುವುದೇನು ಕೃಪೆ ಮಾಡಿಕೊಡಬೇಕೆಂದು ವಿಶೇಷವಾಗಿ ರಾಜಕರ್ತನೆ ಈ ಸಮಯವನ್ನು ನಿನ್ನ ಕರೆದು ಒಪ್ಪಿಸಿಕೊಡುತ್ತೇವೆ. ನಿನ್ನ ನಾಮ ಮಾತ್ರ ಮಹಿಪಡಿ, ವಾಕ್ಯದಿಂದ ಬಲಪಡಿಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೊಂದು ಆವರ್ತಿ ನಿಮ್ಮೆಲ್ಲರನ್ನು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆರಿಸಿ ಶುಭವನ್ನು ಕೋರುತ್ತೇನೆ. ಈ ದಿವಸದಲ್ಲಿ ನಮಗೆ ದೇವರ ಬಳಿ ಹೆಚ್ಚಾಗಿ ಇರುವುದಕ್ಕೆ ಇರುವಂಥ ಒಂದು ವಿಶೇಷವಾದ ಅಂಶವನ್ನು ನಾವು ತಿಳಿದುಕೊಂಡಿದ್ದರೂ ಕೂಡ ಅದರಲ್ಲಿ ನಾವು ನೆಲೆಗೊಳ್ಳದೇ ಇದ್ದೀವಿ. ಅದಕ್ಕೋಸ್ಕರ ಒಂದು ನೀತಿಗತನ ನಿಮ್ಗೆ ಹೇಳಿ ನಂತರವಾಗಿ ವಾಕ್ಯಕ್ಕೆ ನೆಲೆ ಹೋಗ್ತೀನಿ. ಒಬ್ಬ ಸ್ತ್ರೀಯೊಬ್ಬರು ಪಾಸ್ಟರ್ ಬಳಿ ಬಂದ್ರಂತೆ. ಬಂದು ಅಷ್ಟೇ, ನಾನು ಮನೆ ಬೀಳಿಸ್ತಾ ಇದ್ದೀನಿ, ಬಂದು ಪ್ರಾರ್ಥನೆ ಮಾಡಿ ಅಂತ. ಏನಂತ? ಮನೆ ಬೀಳಿಸ್ತಾ ಇದ್ದೀನಿ ಅಂದರೆ ಡೆಮಾಲಿಷ್ ಮಾಡ್ತಾ ಇದ್ದೀನಿ, ಬಂದು ಪ್ರೇಯರ್ ಮಾಡಿ ಅಂತ. ಪಾಸ್ಟರ್ಗೆ ತಲೆ ಒಂಥರ ತಿರುಗ್ದಂಗೆ ಆಗೋಯ್ತು. ಎಲ್ಲರೂ ಮನೆ ಕಟ್ಟಿದ ಮೇಲೆ ಗೃಹಪ್ರವೇಶಕ್ಕೆ ಕರೀತಾರೆ, ಈಕೆ ನೋಡಿದ್ರೆ ಬೀಳಿಸೋದಕ್ಕೆ ಕರೀತಾವ್ರೆ. ಓ ಸರಿ ಸರಿ, ಆಮೇಲೆ ಮಾತಾಡ್ತೀನಿ ಸುಮ್ಮನಾದ್ರೆ. ಮತ್ತೊಂದು ಅರ್ಧ ಗಂಟೆ ಬಿಟ್ಟು ಬಂದು ಆ ಸಿಸ್ಟರು, ಪಾಸ್ಟರ್ ಯಾವಾಗ ಬರ್ತೀರಾ, ಮನೆ ಬೀಳಿಸ್ಬೇಕು, ಬೇಗ ಬಂದು ಪ್ರಾರ್ಥನೆ ಮಾಡಿ. ಅಲ್ಲಮ್ಮ, ಮನೆ ಕಟ್ಟಿಬಿಡು, ಬಂದು ಗೃಹಪ್ರವೇಶಕ್ಕೆ ನಾನು ಏನು ಮಾಡ್ತೀನಿ, ಓಪನಿಂಗ್ ಟೈಮ್ ಪ್ರೇಯರ್ ಮಾಡ್ತೀನಿ. ಇಲ್ಲ ಪಾಸ್ಟರ್, ನೀವು ಇವಾಗ ಮನೆ ಬೀಳಿಸೋದಕ್ಕೇ ಬಂದು ಪ್ರೇಯರ್ ಮಾಡಬೇಕು. ಸರಿ, ವಿಶ್ವಾಸಿಗೇನು ಹೇಳೋಕ್ಕಾಗ್ದಿರ ಅವ್ರೇನು ಮಾಡ್ತಾರೆ, ಹೊರಟರು. ಹೋಗಿ ಪ್ರಾರ್ಥನೆ ಮಾಡಿ ಮುಗಿಸಾಯ್ತು. ಏನಕ್ಕೆ? ಮನೆ ಬೀಳಿಸೋದಕ್ಕೆ, ಡೆಮಾಲಿಷ್ ಮಾಡೋದಕ್ಕೆ ಪ್ರಾರ್ಥನೆ ಮಾಡಿದ್ದಾಯಿತು. ಈಗ ಯೋಚನೆ ಮಾಡಿ, ಪಾಸ್ಟರ್ ಏನಂತ ಪ್ರೇಯರ್ ಮಾಡಿರ್ಬೇಕು ಅವ್ರಿಗೆ? ದೇವರೇ, ಇವ್ರ ಮನೆ ಬೀಳಿಸೋದಕ್ಕೆ ಅಂತ ಹೇಳುತ್ತಾರಾ, ಆಶೀರ್ವಾಸ ಅಂತ ಹೇಳ್ತಾರಾ? ಎಂಥ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಪಾಸ್ಟರ್ಗಳಿಗೆ ಬರುತ್ತೆ ಗೊತ್ತಾ? ಇವಾಗಲೂ ನಾಳೆನೋ ಸಾಯುವಂಥ ಪರಿಸ್ಥಿತಿಯಲ್ಲಿ ICUನಲ್ಲಿ ಮಾಸ್ಕ್ ಎಲ್ಲ ಹಾಕಿ ಡಾಕ್ಟ್ರೆಲ್ಲ ಕೈ ಬಿಟ್ಟ ಪರಿಸ್ಥಿತಿಯಲ್ಲಿ ಒಬ್ರು ಇರ್ತಾರೆ. ಅಲ್ಲಿ ಪಾಸ್ಟರ್ನ ಕರ್ಕೊಂಡು ಹೋಗ್ಬಿಟ್ಟು ಇವ್ರು ಬದುಕುವಂತ ಪ್ರೇಯರ್ ಮಾಡಿ ಅಂತಾರೆ. ಏನಂತ ಪ್ರೇಯರ್ ಮಾಡೋದು? ಈಗ ಪಾಸ್ಟರು ಪ್ರೇಯರ್ ಮಾಡಿ ಬಂದು ಆ ನಿಮಿಷಕ್ಕೆ ಹೊಟ್ಟೋಯ್ತು ಅಂದರೆ, ಪಾಸ್ಟರ್ ಪ್ರೇಯರ್ ಮಾಡಿ ಜೀವ ಹೊಟ್ಟೋಯ್ತಲ್ಲ. ಏನಂತ? ಪ್ರೇಯರ್ ಮಾಡಿದರೆ ಜೀವ ಹೊಟ್ಟೋಯ್ತಲ್ಲ. ಎಂಥ ಇಕ್ಕಟ್ಟಿಗೆ ಪರಿಸ್ಥಿತಿಗೆ ಪಾಸ್ಟರ್ ಸಿಗಾಕ್ಕೊಳ್ತಾರೆ ಅಂತ ಹೇಳಿದ್ರೆ ಆ ಥರ. ಅಲ್ಲೇ ಆ ಸಿಸ್ಟರ್ ಹೇಳಿದ ತಕ್ಷಣ ಇವ್ರು ಹೇಳಿದ್ರಂತೆ, ಆಯ್ತಮ್ಮ, ಇವ್ರು ಹೇಳಿದ್ರಂತೆ, ಅಪ್ಪ ತಂದೆ, ಸಹೋದರಿಯ ನೆನಪು ಚಿಂತನೆ ನಾನು ಅರಿತಿಲ್ಲ, ಆದರೆ ಈ ಒಂದು ಕಾರ್ಯಕ್ಕೆ ಅವರು ಪ್ರಾರ್ಥನೆ ಮಾಡೋಕ್ಕೆ ಕರೆದಿದ್ದಾರೆ, ಇದನ್ನು ನೀನು ಅವ್ರಿಗೆ ಆಶೀರ್ವದಿಸ್ಕೊಡು ಅಂತೇಳಿ ಪ್ರಾರ್ಥನೆ ಮಾಡಿ ಮುಗಿಸ್ಬಿಟ್ರು. ಸಿಂಪಲ್ಲಾಗಿ ಮುಗಿಸಿದ್ರು ಕೂಡ ಪಾಸ್ಟರ್ಗೆ ಮನಸ್ಸಿನಲ್ಲಿ ಏನಿಲ್ಲ, ಸಮಾಧಾನ ಇಲ್ಲ. ಅವ್ರೇನು ಮಾಡಿದ್ರು, ಅಲ್ಲಮ್ಮ, ಎಲ್ಲರೂ ಕಟ್ಟಿದ ಮೇಲೆ ಕೇಳ್ತಾರೆ, ನೀನು ಯಾಕಮ್ಮ ಈ ಥರ, ಅದು ಕಟ್ಟೋದಕ್ಕೆ ಎಷ್ಟೋ ಕಷ್ಟಪಡಬೇಕು, ನೀನು ಬೀಳಿಸೋದು ಈಸಿಯಾಗಿ ಬೀಳಿಸ್ಬೋದಲ್ಲ. ಇಲ್ಲ ಪಾಸ್ಟರ್, ಕಾರಣ ಇದೆ. ಸರಿ, ಇವಾಗ ಕಟ್ಟೋದಕ್ಕೆ ಏನು ಮಾಡಿದ್ರೆ, ಸುಮಾರು ಒಂದು 10 ಜನ ಬಂದವ್ರೆ. ಏನೋ ಬೀಳಿಸೋದಕ್ಕೆ 10 ಜನ ಬಂದವ್ರು. ಏನಕ್ಕೆ ಇಷ್ಟು ಜನ? 5,000 ಕೊಟ್ಟರೆ JCB ಬರುತ್ತೆ, ದಬ ಅಂತ ಬೀಳಿಸ್ಬಿಡ್ತಾರಲ್ಲ ಅಂತ. ಆ ಕೇಳಿದ್ರಂತೆ, 5,000 ರೂಪಾಯಿ ಕೊಟ್ಟು 1.5 ಅವರ್ 2 ಅವರಲ್ಲಿ ಅವ್ರು ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ, ಆದರೆ ನನಗೇನು ಪ್ರಯೋಜನ ಇಲ್ಲ. ಆದರೆ ನಾನು ಈ 10 ಜನ ಇಟ್ಟಿದ್ದೀನಿ, ಇವ್ರಿಗೆ ಹೇಳಿದ್ದೀನಿ, ಇಟ್ಟಿಗೆ ಸಪ್ರೇಟಾಗಿ ಕೊಡಿ ಅಂತ ಕೇಳಿದ್ದೀನಿ, ಕಂಬಿ ಸಪ್ರೇಟಾಗಿ ಕೊಡಿ ಅಂತ ಕೇಳಿದ್ದೀನಿ, ಕಿಟಕಿ ಸಪ್ರೇಟಾಗಿ ಕೊಡಿ ಅಂತ ಕೇಳಿದ್ದೀನಿ, ಬಾಗಿಲು ಸಪ್ರೇಟಾಗಿ ಕೊಡಿ ಅಂತ ಕೇಳಿದ್ದೀನಿ. ಹತ್ರ 3 ಲಕ್ಷ ರೂಪಾಯಿ ಮೆಟೀರಿಯಲ್ ಉಳಿತೈತೆ ಅಂದು. ಪಾಸ್ಟರ್ ಆವಾಗ ಓಹೋ, ನೀನು ನನಗಿಂತ ಬುದ್ಧಿವಂತೆ. ಏನಂತ? ನನಗಿಂತ ನೀನು ಬುದ್ಧಿವಂತೆ ನಮ್ಮ. 50,000 ರೂಪಾಯಿ ಖರ್ಚು ಮಾಡ್ತೀನಿ ಪಾಸ್ಟರ್ ನಾನು ಇವಾಗ ಡೆಮಾಲಿಷ್ಗೆ, ನನಗೆ 3 ಲಕ್ಷ ಮೆಟೀರಿಯಲ್ ಉಳಿಯುತ್ತೆ. ನಾನು ಹೇಳ್ದಂಗೆ ಅವರೆಲ್ಲ ಇಟ್ಟಿಗೆ ಸಪ್ರೇಟು, ಕಂಬಿ ಸಪ್ರೇಟ್ ಮಾಡಿ ನನಗೆ ಕೊಡ್ತಾರೆ, ಬೇಕಾಗಿರೋದನ್ನೆಲ್ಲ ನಾನು ಉಪಯೋಗಿಸ್ಕೊಳ್ಬೋದು. ಏನಕ್ಕೆ ಹೇಳಕ್ಕೆ ಬರ್ತೀನಿ ಅಂದರೆ, ಇಲ್ಲಿ ಕುಳಿತಿರೋಂಥ ಎಲ್ಲರೂ ಕೂಡ ಇದೇ ರೀತಿ ಡೆಮಾಲಿಷ್ ಪರಿಸ್ಥಿತಿಯಲ್ಲಿ ಬಂದು ಕುಂತಿದ್ದೀರಾ. ಅನೇಕ ವಿಧವಾದ ಇಕ್ಕಟ್ಟು, ಸಮಸ್ಯೆ, ಏನೇನೋ ಇದೆ. ಈಗ ದೇವರು ನಿಮ್ಮನ್ನು ತನ್ನ ವಾಕ್ಯದಿಂದ ಇಟ್ಟಿಗೆ ಸಪ್ರೇಟು, ಕಂಬಿ ಸಪ್ರೇಟು, ಕಿಟಕಿ ಸಪ್ರೇಟು, ಬಾಗಿಲು ಸಪ್ರೇಟು, ಒಂದೊಂದೇ ಬಿಡಿಸಿ ಮಾಡ್ತಾರೆ ಹೊರತು ಏಕ್ದಮ್ ಮಾಡಿದ್ರೆ ಸಿಗೋದೇನು ಗೊತ್ತಾ? ಮಣ್ಣು ಧೂಳು. ಯೇಸು ಕ್ರಿಸ್ತನ ಬಳಿ ಬಂದಿದ್ದ ತಕ್ಷಣ ದೇವರು ಇಮಿಡಿಯೇಟಾಗಿ ಯಾವುದು ಮಾಡಲ್ಲ, ಯಾವುದನ್ನು ಮಾಡಬೇಕು ಅದನ್ನೇ ಮಾಡೋದು. ಎಷ್ಟೋ ಅದ್ಭುತಗಳು ನಡೆದಿದೆ. ಕ್ಯಾನ್ಸರ್ ಗಡ್ಡೆ ಮಾಯ ಆಗಿದೆ, ಕುರುಡರಿಗೆ ಕಣ್ಣು ಬಂದಿದೆ, ಎಲ್ಲವೂ ಮಾಡ್ತಾರೆ.
ಆದರೆ ವಿಶ್ವಾಸಿಗಳಿಗೆ ಬಂದ ಮೇಲೆ ವಿಶ್ವಾಸಿಗಳಿಗೆ ಏನು ಮಾಡಬೇಕೋ ಅವರಿಗೆ ಹೆಜ್ಜೆ ಹೆಜ್ಜೆಯಾಗಿ ಮಾಡ್ತಾ ಇರ್ತಾರೆ. ಅದೇ ದೇವರ ಒಂದು ವಿಶೇಷವಾದ ಕೃಪೆ. ಹಲ್ಲೆಲೂಯ. ಇವತ್ತು ನಾವು ಆ ವಿಶೇಷವಾದ ಕೃಪೆನ ಹೊಂದಿಕೊಳ್ಬೇಕು ಅಂತ ಹೇಳಿದ್ರೆ ನಮಗೆಲ್ಲರಿಗೂ ಮುಖ್ಯವಾಗಿ ಇರಬೇಕಾಗಿರೋದು ಅತ್ಯಮೂಲ್ಯವಾದದ್ದು ನಂಬಿಕೆ ಅನ್ನೋದು. ಏನು ಬೇಕಾಗಿದೆ? ಈ ನಂಬಿಕೆನ ದೇವರು ಬೀಜಕ್ಕೆ ಹೋಲಿಕೆ ಮಾಡಿದ್ದಾರೆ. ನಂಬಿಕೆ ಎಂಬ ಬೀಜ ನಿಮ್ಮಲ್ಲಿ ಬಿತ್ತಲ್ಪಟ್ಟಿರಬೇಕು. ಈ ನಂಬಿಕೆ ಎಂಬ ಬೀಜ ಬಿತ್ತಲ್ಪಟ್ಟಿದ ತಕ್ಷಣ, ಈಗ ಒಂದು ಉದಾಹರಣೆ ಹೇಳ್ತೀನಿ. ಒಂದು ಕುಂಬಳಕಾಯಿ ಬೀಜ ಅಂತ ಇಟ್ಕೊಳ್ಳೋಣ. ಒಣಗಿಸಿದ್ರೆ ರೆಡಿಯಾಗಿ ಗಿಡಕ್ಕೆ ಹಾಕಬೇಕು. ಆಚೆ ತೊಗೊಂಡಾಗಿ ಹಾಕ್ತೀರ. ನಾಳೆ ಹೋಗಿದ್ದ ಕುಂಬಳಕಾಯಿ ಬಂದು ಇರ್ತಾ? ಸೊ ಕುಂಬಳಕಾಯಿ ಬೀಜ ಚಿಗುರಬೇಕು ಅಲ್ವಾ? ಚಿಗುರಿ ಅಂದರೆ ಫಸ್ಟು ಮೊಳಕೆ, ಆಮೇಲೆ ಚಿಗುರು, ಆಮೇಲೆ ಎಲೆ, ಆಮೇಲೆ ಹೂವು, ಆಮೇಲೆ ಕಾಯಿ ಅಲ್ವಾ? ಇಷ್ಟೊಂದು ಕೆಲಸ ಇದೆ. ಆ ರೀತಿಯೇ ನಿಮ್ಮ ನಂಬಿಕೆ ಮೊದಲನೇದಾಗಿ ಬೀಜ ಬಿತ್ತಲ್ಪಟ್ಟಿದ್ರೆ ಆ ಬೀಜ ಬಿತ್ತಲ್ಪಟ್ಟಿರೋದು ಕೊನೆಗೆ ಒಂದು ದಿವಸ ಹೆಂಗಿರುತ್ತೆ ಅಂತ ಹೇಳಿದ್ರೆ ಆಲದ ಮರ, ಇನ್ನೊಂದು ಹೇಳ್ತಾರೆ ರಾಗಿ ಮರನಾ? ದೊಡ್ಡ ಮರಕ್ಕೆ ರಾಗಿ ಮರ, ಹತ್ತಿ ಮರ, ಇವೆಲ್ಲ ಎಷ್ಟು ದೊಡ್ಡ ದೊಡ್ಡ ಮರ. ನನಗೆ ಗೊತ್ತಿರೋಗೆ ನಮ್ಮ ಮೈಸೂರು ರೋಡ್ ಕಡೆ ಒಂದು ದೊಡ್ಡ ಆಲದ ಮರ ಅಂತ ಒಂದು ಜಾಗನೇ ಇದೆ. ಎಷ್ಟು ದೊಡ್ಡ ಆಲದ ಮರ ಅಂತೇಳಿ, ಅದಕ್ಕೆ ಬೇರುಗಳು ಮೇಲ್ಗಡೆಯಿಂದ ಹಂಗೆ ಬಂದು ಭೂಮಿಗೆ ಬಂದು ಸೇರ್ಕೊಂಡಿದೆ ಬೇರುಗಳು. ಅಷ್ಟು ಒಂದು ದೊಡ್ಡ ಮರ. ಅದು ಟೂರಿಸ್ಟ್ ಪ್ಲೇಸ್, ಅದು ದೊಡ್ಡ ಆಲದ ಮರ ಅನ್ನೋದು. ಆ ರೀತಿಯಾಗಿ ಮರ ಆಗಬೇಕು ಅಂತ ಹೇಳಿದ್ರೆ ಗಿಡ ಚೆನ್ನಾಗಿ ಸ್ಟ್ರಾಂಗ್ ಆಗಬೇಕು. ಚೆನ್ನಾಗಿ ಅದಕ್ಕೆ ಏನೇನು ಬೇಕೋ, ನೀರಿನ ಅಂಶ, ಗೊಬ್ಬರ ಎಲ್ಲನೂ ಬೇಕು. ಹಾಗೆ ನಂಬಿಕೆ ಎಂಬ ಬೀಜ ಬಿತ್ತಲ್ಪಟ್ಟಿದೆ ನಿಮ್ಮಲ್ಲಿ. ಅದಕ್ಕೆ ನೀರು ಮತ್ತು ಗೊಬ್ಬರ, ಇದೆರಡನ್ನು ದೇವರ ವಾಕ್ಯ. ಇವು ನಿಮಗೆ ಬೀಳ್ತಾ ಇದ್ರೇನೆ ನೀವೆಲ್ಲಿಗೆ ಬರ್ತೀರಾ? ದೊಡ್ಡ ಒಂದು ಮರವಾಗಿ ಹೆಮ್ಮರವಾಗಿ ನಿಂತ್ಕೊಳ್ಳುವುದಕ್ಕೆ ಸಾಧ್ಯ. ದೇವರು ಹೇಳಿದ್ದು ಹೆಂಗಂತ ಹೇಳಿದ್ರು ಗೊತ್ತಾ? ಈಗ ಆ ನಂಬಿಕೆನ ಅವ್ರು ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ನೀವು ಮತ್ತಾಯನ ಬರೋ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ಆ ವಾಕ್ಯ ನೋಡ್ತೀರಾ. ಮತ್ತಾಯನ ಬರೋ ಸುವಾರ್ತೆ, ಮಾತೆತ್ತಿದ್ರೆ ಈ ಮಾತಂತೀವಿ ನಾವು, ಈ ಮಾತೆತ್ತರೆ ಈ ಮಾತಂತೀವಿ. ಈ ಮಾತು ಯೋಚನೆ ಮಾಡಿ, ವಾಕ್ಯ ತೆಗೆದಿದ್ದ ಓ ಇಷ್ಟೇನಾ ಅಂತ ನಮ್ಗನ್ಸುತ್ತೆ. ಆದರೆ ಅದರಲ್ಲಿ ಎಷ್ಟೊಂದು ದೊಡ್ಡ ಆಶೀರ್ವಾದನ ಇಟ್ಟಿದ್ದಾರೆ. ಮತ್ತಾಯನ ಬರೋ ಸುವಾರ್ತೆ 17ನೇ ಅಧ್ಯಾಯ 20ನೇ ವಾಕ್ಯ. ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಷ್ಟು ಹೇಳ್ತಾ ಇದ್ದಾರೆ ದೇವರು? ಸಾಸಿವೆ ರೀ. ಈಗ ನಾನು ಇಲ್ಲಿಂದ ಒಂದು ಸಾಸಿವೆನ ಆಚೆ ಬಿಸಾಕ್ತೀನಿ, ಯಾರನ್ನ ಹೋಗಿ ತೊಗೊಂಬರ್ತೀರಾ? ಸಿಗುತ್ತಾ ಕಣ್ಣಿಗೆ ನಾನು ಬಿಸಾಕಿದ್ದು? ಅಂದರೆ ಆ ಸೈಜ್ ಹೇಳ್ತಿದ್ರು ನೋಡಿ. ಆ ಸಾಸಿವೆ ಅಷ್ಟಿದ್ರೆ ಸಾಕಂತೆ. ದೇವ್ರು ಹೇಳ್ತಿದ್ರೆ ಬೆಟ್ಟಕ್ಕೆ ಆ ಕಡೆ ಹೋಗಿದ್ರೆ ಹೋಗ್ಬಿಡುತ್ತೆ ಅಂತ. ನಿಮ್ಗೆ ಅದೇ ನಂಬಿಕೆ ಬೆಟ್ಟದಷ್ಟು ಇದ್ಬಿಟ್ರೆ ಏನಾಗ್ತಿತ್ತು? ಯೋಚನೆ ಮಾಡಿ ನೋಡಿ. ಸಾಸಿವೆಗೆ ಅಷ್ಟೊಂದು ಪವರ್ ಸಿಗುತ್ತೆ ಅಂದೆ. ಸಾಸಿವೆ ಅಷ್ಟು ನಂಬಿಕೆ ನಿಮ್ಮ ಹತ್ರ ಇದ್ದರೆ ನಿಮ್ಗೆ ಇಷ್ಟೊಂದು ಪವರ್ ಬರುತ್ತೆ ಅಂದರೆ, ನಿಮ್ಮ ಹತ್ರ ಬೆಟ್ಟದಷ್ಟು ನಂಬಿಕೆ ಇದ್ದಿದ್ರೆ ನಿಮ್ಗೆ ಇನ್ನೆಷ್ಟು ಪವರ್ ಬಂದಿರಬೇಕು. ಆ ಸಾಸಿವೆ ಅಷ್ಟು ನಮ್ಮ ಹತ್ರ ಇಲ್ಲ ಅಂತ ಅರ್ಥ. 15 ವರ್ಷದ ವಿಶ್ವಾಸಿಗಳು, 10 ವರ್ಷದ ವಿಶ್ವಾಸಿಗಳು, ಹುಟ್ಟಿದಾಗಿಂದ ಕ್ರೈಸ್ತನು, ಹುಟ್ಟಿದಾಗಿಂದ ಹೆಸರು ಮೋಸಸ್ ಅಂತ. ನನ್ನ ಹೆಸರೇ ನಾನು ಹೇಳ್ಕೊತೀನಿ, ಬೇರೆಯವ್ರ ಹೆಸರು ಹೇಳಿದ್ರೆ ಕೋಪಿಸ್ಕೊಳ್ತಾರೆ. ಅರ್ಥ? ಸೊ ನಾವೇನಾಗ್ತಾ ಇದ್ದೀವಿ? ನಂಬಿಕೆಯಲ್ಲಿ ಕಡಿಮೆ, ಸಂಪೂರ್ಣತೆ ಇಲ್ಲ. ಆ ನಂಬಿಕೆ ಅನ್ನೋ ಬೀಜ ಬಿತ್ತಲ್ಪಟ್ಟ ಮೇಲೆ ಅದಕ್ಕೆ ನೀರು ಮತ್ತು ಗೊಬ್ಬರ ಬೀಳ್ತಾನೇ ಇರಬೇಕು. ದೇವರು ವಾಕ್ಯನ ನಮಗೆ ನೀರಿಗೆ ಹೋಲಿಕೆ ಮಾಡಿ ಹೇಳಿದ್ದಾರೆ. ನಮಗೆ ಆತ್ಮಿಕವಾದ ಆಹಾರಗಳನ್ನ ಕೊಟ್ಟಿದ್ದಾರೆ. ಇವೆಲ್ಲವನ್ನು ನಾವು ತೆಗೆದುಕೊಳ್ತಾನೇ ಇರಬೇಕು. ಆಶೀರ್ವಾದ ಅಂದಿದ ತಕ್ಷಣ ನಮ್ಗೇನು ಗೊತ್ತಾ ಬರೋದು? ಲೋಕ ಪ್ರಕಾರವಾದ ಆಶೀರ್ವಾದಗಳೇ ನೆನೆಸ್ಕೊಳ್ಳೋದು. ಕಾರು ಬಂಗ್ಲೆ ನಾವು ನೆನೆಸ್ಕೊಂಡಿದ್ದೆಲ್ಲ ನಮ್ಗೆ ಆಗಬೇಕು. ನಾವು ಏನೇನು ಕೇಳ್ತೀವೋ, ಸೈಟ್ ತೊಗೊಳ್ಬೇಕು ಅಂತ ಸೈಟ್ ಆಗಿಬಿಡಬೇಕು, ಮನೆ ಕಟ್ತೀವಿ ಅಂತ ಹೇಳಿ ಮನೆ ಕಟ್ಬಿಡಬೇಕು. ಮನೇಲಿ ನಾವು ಯಾರೂ ಒಂದು ದಿವಸನೂ ಹಾಸ್ಪಿಟ್ಲಿಗೆ ಹೋಗಬಾರ್ದು. ನಮ್ಗೆ ಯಾವಾಗಲೂ ಚೆನ್ನಾಗಿರಬೇಕು. ನಾವು ಮಾತ್ರ 3 ಹೊತ್ತು ತಿನ್ನೋದಲ್ಲ, 5 ಹೊತ್ತು ತಿಂತೀವೋ, 10 ಹೊತ್ತು ತಿಂತೀವೋ. 10 ಹೊತ್ತು ತಿಂದರೂ ಕೂಡ ನಮ್ಗೆ ರೋಗ ಬರಬಾರ್ದು. ಏನು ಮಾಡಬಾರ್ದು? 10 ಹೊತ್ತು ತಿಂದರೂ ರೋಗ ಬರಬಾರ್ದು. ನಾವು 10 ಹೊತ್ತು ಕೂಡ ನಾವಾಗ ಆಚೆನೇ ತಿಂತೀವಿ, ಬರೀ ಕರ್ದಿದ್ದೇ ತಿಂತೀವಿ, ಸಿಗ್ದಿದ್ದೇ ತಿಂತೀವಿ. ಆದರೆ ನಮಗೆ ರೋಗ ಬರಬಾರ್ದು. ಮಾಡೋದೆಲ್ಲ ಮಾಡಿಬಿಟ್ಟು ದೇವ್ರ ಹತ್ರ ಕೇಳೋದೇನೋ, ನನಗೆ ಆರೋಗ್ಯವಾಗಬೇಕು. ನೀನು ತಿನ್ನೋವಾಗ ಸರಿಯಾಗಿ ತಿನ್ನು, ಕುಡಿಯೋದನ್ನು ಸರಿಯಾಗಿ ಕುಡಿ. ಯಾವುದನ್ನು ಕುಡಿಬೇಕು. ಕೂಲ್ ಡ್ರಿಂಕ್ಸ್ ಅಂತ ಹೆಸರು ಹಿಡ್ಕೊಂಡು ಬೇರೆನೂ ಕುಡಿತಾರೆ.
ಈಗ ನಮ್ಮನ್ನು ನಾವು ಸರಿಪಡಿಸ್ಕೊಳ್ತೀರ ದೇವರ ಮೇಲೆ ಭಾರನ ಹಾಕೋದು. ಅದಕ್ಕೇ ದೇವರು ನಿಮಗೆ ಸಾಸಿವೆ ಎಷ್ಟಿದ್ರೆ ಸಾಕು ಅಂತೇಳಿ, ಅಂದರೆ ಆ ಸಾಸಿವೆ ಎಷ್ಟು ಹೋದ ಸಂಪೂರ್ಣತೆ ನಮ್ಮಲ್ಲಿ ಇಲ್ಲ. ಆ ಸಾಸಿವೆ ಎಷ್ಟು ನಮ್ಮ ಸಂಪೂರ್ಣತೆ ನಮಗೆ ಇದ್ದಿದ್ರೆ ಖಂಡಿತವಾಗಿ ಈಗ ನಮಗೆ ಲೋಕ ಪ್ರಕಾರವಾದ ಆಶೀರ್ವಾದ ಅಲ್ಲ, ಈ ನಂಬಿಕೆ ಎಂಬ ಆಶೀರ್ವಾದ ಬಂದರೆ ಅದು ಮರಣದವರೆಗೆ ಇರಬೇಕು. ಅಲ್ಲೆಲ್ಲೂಯ, ನಿತ್ಯ ಜೀವದವರೆಗೆ ಇರಬೇಕು. ಅದಕ್ಕೆ ದೇವರು ಹೇಳಿದ್ದು, ನಂಬಿಕೆ ಇಲ್ಲದೆ ದೇವ್ರನ್ನ ಮೆಚ್ಚಿಸುವುದು ಅಸಾಧ್ಯ. ಇಬ್ರಿಯರಿಗೆ 11:6ನೇ ವಾಕ್ಯ ಏನಂತ ಹೇಳ್ತಾರೆ? ನಂಬಿಕೆ ಇಲ್ಲದೆ ದೇವ್ರನ್ನ ಮೆಚ್ಚಿಸೋದು ಅಂದರೆ ದೇವ್ರನ್ನ ಅವ್ರು ಇಷ್ಟಪಡೋದಕ್ಕೆ ಸಾಧ್ಯ ಇಲ್ಲ. ನಮಗೆ ನಂಬಿಕೆ ಇದ್ದರೆ ದೇವರು ಇಷ್ಟಪಡ್ತಾರೆ. ಓ ಇವನಿಗೆ ಇದೆಯಪ್ಪ ಅಂತ ಅವ್ರು ಇಷ್ಟಪಡ್ತಾರೆ. ಈಗ ಯೋಚನೆ ಮಾಡಿ, ನೀವಿವತ್ತು ಈ ಸ್ಥಳದಲ್ಲಿ ಕುಂತಿರೋದಕ್ಕೆ ಕಾರಣ ಯಾರು? ನಂಬಿಕೆ. ಇವತ್ತು ಸಭೆಗೆ ನೀವು ಬಂದು ಕುಳಿತಿದ್ದಾರೆ ಅಂದರೆ ಅದಕ್ಕೆ ಕಾರಣ ಯಾರು? ನಂಬಿಕೆನೇ. ದೇವರ ಹತ್ರಕ್ಕೆ ನಿಮ್ಮನ್ನು ಸೇರಿಸ್ತಾ ಇರೋದು ಯಾರು? ನಂಬಿಕೆನೇ. ದೇವರೊಂದಿಗೆ ನಡೆಯುವುದಕ್ಕೆ ನಿಮ್ಮನ್ನು ಪ್ರೇರೇಪಣೆ ಮಾಡೋದು ಯಾವುದು? ನಂಬಿಕೆನೇ. ಈ ನಂಬಿಕೆ ಅನ್ನೋದು ಅಷ್ಟೊಂದು ಅಮೂಲ್ಯವಾದದ್ದು. ಅದನ್ನು ದೇವರು ಹೇಳ್ತಿದ್ದಾರೆ, ಆ ನಂಬಿಕೆ ನಿಮಗೆ ಸಾಸಿವೆ ಎಷ್ಟಿದ್ರು ಸಾಕು. ಅಂದರೆ ನಮ್ಮ ಹತ್ರ ಅಷ್ಟು ಇಲ್ವಾ? ಸೋತೋಗ್ತಾ ಇರ್ತೀವಿ ಎಲ್ಲದಕ್ಕೂ, ಪ್ರತಿ ವಿಷಯಕ್ಕೂ ಗುಣಗೊಡ್ತೀವಿ. ಒಂದೊಂದು ಇಲ್ಲಿ ವಾಕ್ಯ ಕೇಳ್ಬಿಟ್ಟು ಈ ಬಾಗಿಲು ಆಚೆ ದಾಟಲಿಲ್ಲ. ಅದಕ್ಕೇನೆ ದೇವರು ನಮ್ಗೆ ಹೇಳಿದ್ದು, ನಾಲಿಗೆ ಏನೈತೆ? ಜೀವ, ಅದರ ಫಲವನ್ನು ನಾವೇ ಅನುಭವಿಸ್ಬೇಕು. ಯಾರು ಅಂದರೆ ವಚನ ಪ್ರಿಯರು ಅಂತ ಹೇಳಿದ್ರು. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸಿದವರು. ಅಂದರೆ ಜೀವ ಮರಣನ ನಾಲಿಗೆಯಲ್ಲಿ ಇಟ್ಟಿದ್ದಾರೆ. ನಾವು ಗೊಣಗುಟ್ಟೋದಾಗಲಿ, ನಾವು ಏನೇ ಮಾಡೋದಾಗಲಿ ಎಲ್ಲ ನಾಲಿಗೆಗೆ ಸಂಬಂಧಪಟ್ಟಿದೆ, ಬಾಯಿಗೆ ಸಂಬಂಧಪಟ್ಟಿದೆ. ದೇವರು ಅದಕ್ಕೆ ಈ ತಿಂಗಳು ಒಳ್ಳೆ ವಾಗ್ದಾನ ಕೊಟ್ಟು ನಮ್ಗೆ ಹೇಳ್ತಾ ಇದ್ದಾರೆ, ನೀವು ಏನು ಮಾಡ್ಕೊತಾ ಇದ್ದೀರಾ? ನಂಬಿಕೆ ಅಷ್ಟು ಇಲ್ವೇ ನಿಮಗೆ? ಗಿಡದಲ್ಲಿ ಫಲ ಸಿಗಲಿಲ್ಲ ಅಂತ ಹೇಳಿದ್ರೆ, ಮರ ಆದರೆ ಮಾತ್ರನೇ ಸಿಗೋದು ಸಾಧ್ಯ. ಗಿಡದಲ್ಲಿ ಹೆಂಗೆ ಸಿಗ್ತದೆ? ನಂಬಿಕೆ ಏನಾಗಬೇಕು? ಮರವಾಗಬೇಕು. ಹಾಕಿದ ತಕ್ಷಣ, ಮೊಳಕೆ ಬಂದಿದ್ದ ತಕ್ಷಣ, ಚಿಗುರು ಬಂದಿದ್ದ ತಕ್ಷಣ, ಆ ಚಿಗುರು ಬಂದಿದೆ ಮತ್ತು ಎಲೆ ಬಿತ್ತು, ಅದಕ್ಕೂ ಒಂದೊಂದು ಕಾಲ ಬರಬೇಕು. ಅಲ್ಲಿವರೆಗೂ ಕಾಯಲ್ಲ. ನಾವು ಬಂದಿದ್ದೆ ನಮಗೇನಾಗಬೇಕು? ಏಸಪ್ಪನ ಹತ್ರ ಬಂದಿದ್ದೆ ಕಿರೀಟ ಬೇಕು. ಏಸಪ್ಪನ ಹತ್ರ ಬಂದಿದ್ದೆ ನಮಗೇನು ಬೇಕು? ಕಿರೀಟ ಬಂದ್ಬಿಡ್ಬೇಕು. ಆಗ ಏಸು ಒಳ್ಳೆ ದೇವರು. ಇಲ್ಲಾಂದರೆ ಎಲ್ಲ ದೇವರುಗಳಲ್ಲಿ ಅವರು ಒಬ್ಬರು, ಎಲ್ಲ ದೇವರುಗಳಲ್ಲಿ ಅವರು ಒಬ್ಬರು ಆಗ್ತಾರೆ. ಆದರೆ ದೇವರು ಇವತ್ತು ನಮಗೆ ಆ ಫಲ ಸತ್ಯವೇದದಲ್ಲಿ ಎಂಥವರು ಎಂಥ ಸಂದರ್ಭದಲ್ಲೂ ಕೂಡ ಬದುಕಿದ್ರು ಅಂತೇಳಿ ಇಬ್ರಿಯರಿಗೆ ಬರೆದ ಪತ್ರಿಕೆ ತೆಗೆದುಕೊಳ್ಳಿ, ಹೇಳ್ತೇನೆ. ನಾನು ಓದ್ತೀನಿ, ಗಮನ ಇಟ್ಟು ಎಲ್ಲ ಚೆನ್ನಾಗಿ ಕೇಳ್ಕೊಳ್ಳಿ ಅದನ್ನು. ಹಾಗಾದರೆ ಆ ನಂಬಿಕೆಯ ಫಲದಲ್ಲಿ ಅವ್ರು ಏನನ್ನ ಕಂಡ್ರು ಅಂತೇಳಿ ಬರೆಯಲ್ಪಟ್ಟಿದ್ದಾರೆ. ಇವತ್ತು ನಾವೇನರಲ್ಲಿ ಇರಬೇಕು ಅಂತ ಆಸೆ ಪಡ್ತಾ ಇದ್ದೀವಿ. ಆದರೆ ನಂಬಿಕೆಯನ್ನು ಪಡೆದುಕೊಂಡವರು, ಆ ನಂಬಿಕೆಯಲ್ಲಿ ವಾಸ ಮಾಡಿದವರು, ಅವ್ರು ಯಾವ ರೀತಿ ಇದ್ದರು? ನಾನು 33ನೇ ವಾಕ್ಯದಿಂದ ಓದ್ತೀನಿ ಕೇಳಿ. ನಂಬಿಕೆಯ ಮೂಲಕ ಅಂತಾನೆ ಆರಂಭಿಸ್ತಾ ಇದ್ದಾರೆ. 11ನೇ ಅಧ್ಯಾಯ 33ನೇ ವಾಕ್ಯ, ಇಬ್ರಿಯರಿಗೆ 11:33. ನಂಬಿಕೆ ಅಂದಿದ ತಕ್ಷಣವೇ ಇಬ್ರಿಯರಲ್ಲಿ ಅದೊಂದೇ ಅಧ್ಯಾಯ, ದೊಡ್ಡ ಸಬ್ಜೆಕ್ಟ್ ಅದು. ನೋಡಿ, ನಾನು ಹೇಳ್ತೀನಿ, ಚೆನ್ನಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ನಂಬಿಕೆಯ ಮೂಲಕ ಅವರು ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡರು. ಯುದ್ಧ ಮಾಡಿ ಅಂತ ಬರಲಿಲ್ಲ, ಖಡ್ಗ ಎತ್ಕೊಂಡೆ ಅಂತ ಹೇಳಲಿಲ್ಲ. ಹೇಳ್ತಾ ಇದ್ದಾರೆ ದೇವರು, ನಂಬಿಕೆಯಿಂದ. ಇವತ್ತು ಇಸ್ರಾಯೇಲ್ನಲ್ಲಿ ಯುದ್ಧ ನಡೀತಾ ಇದೆ, ಇರಾನಲ್ಲಿ. ಇಲ್ಲಿ ಏನು ನಡೆಯೋದಕ್ಕೆ ಕಾರಣ ಅಂತ ಹೇಳಿದ್ರೆ ಆ ನಂಬಿಕೆನೇ ಇಲ್ಲ. ಇನ್ನೂ ಮೆಸ್ಸಿಯ ಬರಬೇಕು ಅಂತ ಇಸ್ರಾಯೇಲ್ ಎದುರು ನೋಡ್ತಾ ಇದೆ. ಮೆಸ್ಸಿಯ ಬಂದು ಆಯಿತು, ಆದರೆ ಅವರೇನು ಮಾಡ್ತಾ ಇಲ್ಲ, ಗ್ರಹಿಸ್ತಾ ಇಲ್ಲ. ಯಹೂದ್ಯರು ಅದನ್ನು ಗ್ರಹಿಸ್ಬಿಟ್ಟು ಅಂದರೆ ಎಲ್ಲ ಸಮಾಧಾನ ಆಗುತ್ತೆ. ಆದರೆ ಇದೆಲ್ಲ ನಡಬೇಕಾಗಿರೋದು ದೇವರ ಅನುಮತಿ, ದೇವರ ಚಿತ್ತ, ಅದು ನಡೀತಾ ಇದೆ. ಅದಿರಲಿ. ಈಗ ನಾನು ಹೇಳ್ತಾ ಇರೋದು ಏನಂದರೆ, ದೇವರ ವಾಕ್ಯ ಹೇಳಿದರೆ, ನಂಬಿಕೆಯ ಮೂಲಕ ಅವರು ಅವ್ರ ರಾಜ್ಯಗಳನ್ನು ಸ್ವಾಧೀನ ಮಾಡಿಕೊಂಡ್ರು, ನೀತಿಯನ್ನು ನಡೆಸಿದರು, ವಾಗ್ದಾನಗಳನ್ನು ಪಡ್ಕೊಂಡ್ರು. ಏನು ಪಡ್ಕೊಂಡ್ರು ಅವರು? ವಾಗ್ದಾನಗಳನ್ನು ಪಡ್ಕೊಂಡ್ರು. ಈಗ ನೆಕ್ಸ್ಟ್ ನಮಗೆ ಗೊತ್ತಿರುವಂಥದ್ದು ಏನಂತ ಹೇಳ್ತಾರೆ, ಸಿಂಹದ ಬಾಯಿ ಕಟ್ಟಿದರು. ಯಾರು ಸಿಂಹದ ಬಾಯಿನ ಕಟ್ಟಿದ್ದು? ದೇವರೇ ಕಟ್ಟಿದ್ದು. ಆದರೆ ಯಾರ ಸ್ಥಾನದಲ್ಲಿ? ದಾನಿಯೇಲನ್ನು ಹಾಕಿದ್ರು. ಎಲ್ಲಿ? ಸಿಂಹದ ಗುಹೆಯಲ್ಲಿ, ಗವಿಯಲ್ಲಿ ಹಾಕಿದ್ರು. ಆಗ ಸಿಂಹಗಳ ಬಾಯಿನ ಕಟ್ಟಿದ್ರು. ಹೆಂಗೆ ಕಟ್ಟಾಕಿದ್ರು? ದೇವ್ರು ಹೇಳ್ತಿದ್ದಾರೆ, ಅವರಿಗೆ ನಂಬಿಕೆ ಇದ್ದಿದ್ದ ತಕ್ಷಣ ಸಿಂಹದ ಬಾಯಿ ಏನಾಯ್ತು? ಕಟ್ಟಲ್ಪಡ್ತು. ಅದನ್ನು ಹೇಳ್ತಾ ಇದ್ದಾರೆ ದೇವರು. ಅವಳನ್ನೇ ಬರೆದಿರೋದು ಇದನ್ನು ಇಬ್ರಿಯರು ಬರೆದ ಪತ್ರಿಕೆನ ಅಂತೇಳಿ ತುಂಬ ತತ್ವಜ್ಞಾನಿಗಳು, ವೇದ ಪಂಡಿತರು ಹೇಳ್ತಾರೆ. ಬಟ್ ಇದನ್ನು ಈ ವಾಕ್ಯದಲ್ಲಿ ಗಮನಿಸುವಾಗ ನೋಡಿ, ಬೆಂಕಿಯ ಬಲವನ್ನು ಆರಿಸಿದರು. ಇದ್ಯಾರು? ಶದ್ರಾಕ್, ಮೆಷಕ್, ಅಬೇದ್ನೆಗೋ.
ಬೆಂಕಿಯಲ್ಲಿ ಹಾಕಿದ್ರು. ಅವ್ರ ನಂಬಿಕೆ ಏನು ಮಾಡ್ತೋ, ಅವ್ರ ಕೂದಲು ಕೂಡ ಸುಟ್ಟಾಕಕ್ಕಾಗಲಿಲ್ಲ. ಎಂಥ ಒಂದು ನಂಬಿಕೆ ಅವರಲ್ಲಿ ಇದ್ದಿದ್ದು, ಅದನ್ನ ಇಲ್ಲಿ ಬರೆಸ್ತಾ ಇದ್ದಾರೆ. ಇದು ಯಾವಾಗ ನಡೆದಿರೋದು? 2000 ವರ್ಷಗಳಿಂದ. 2000 ವರ್ಷಗಳಿಂದ ನಡೆದಿದ್ನ ಯೇಸು ಕ್ರಿಸ್ತನ ಹುಟ್ಟಿ ಮತ್ತೆ ಶಿಷ್ಯರುಗಳು ಸೇವೆ ಮಾಡುವಾಗ, ಅಪ್ಪೋಸ್ತಲರು ಸೇವೆ ಮಾಡುವಾಗ ಅವರಿಗೆ ನೆನಪಿಗೆ ತಂದು ದೇವರು ಬರೆಸ್ತಾ ಇದ್ದಾರೆ. ನಿಮಗೆ ನಮ್ಗೆ ಯಾಕೆ ನಂಬಿಕೆ ಇಲ್ಲ? ಈಗ ಆ ನಂಬಿಕೆ ಇನ್ನೊಂದು ರೂಪನ ಹೇಳ್ತಾರೆ ನೋಡಿ. ಅವರು ಹೇಗಂತೆ, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು ಬಲಿಷ್ಠರಾಗಿದ್ದರು. ನಿರ್ಬಲರಾಗಿದ್ದು ಬಲಿಷ್ಠರಾದರು, ಯುದ್ಧದಲ್ಲಿ ಪರಾಕ್ರಮಶಾಲಿಗಳಾದರು, ಪರರ ದಂಡುಗಳನ್ನು ಓಡಿಸಿಬಿಟ್ಟರು. ಈಗ ಸ್ತ್ರೀಯರ ಕುರಿತು ಹೇಳಲ್ಪಡ್ತಾ ಇದೆ. ಯಾರು ಇಲ್ಲಿ ಕ್ರೈಸ್ತರು ಅಂತ ಹೇಳಲ್ಪಟ್ಟಿಲ್ಲ ರೀ, ಸ್ತ್ರೀಯರು ಅಂತಲೇ ಹೇಳಲ್ಪಟ್ಟಿದೆ. ಹೇಳ್ತೀನಿ ಗಮನಿಸಿ. ಸ್ತ್ರೀಯರು ಸತ್ತು ಹೋಗಿದ್ದ ತಮ್ಮವರನ್ನು ಪುನರುತ್ಥಾನದಿಂದ ತಿರುಗಿ ಹೊಂದಿದರು. ಅಂದ್ರೇನು? ಸಮಾಧಿ ಮಾಡಿದನ್ನು ಹೊಂದಿದ್ರು ಅಂತ ಅರ್ಥನಾ? ಅಲ್ಲ. ಪಾಪದಲ್ಲಿ ಬಿದ್ದಿದ್ದಾರನ್ನ, ದೇವರಿಂದ ದೂರವಾದವ್ರನ್ನ, ಅವರು ಸತ್ತಂಥ ಬದುಕಿನಿಂದ ಅವರು ಪುನರುತ್ಥಾನ ಆಗುವಂತೆ ಮತ್ತೆ ಅವರು ತಿರುಗಿ ಪಡೆದುಕೊಂಡ್ರು. ಸತ್ತವ್ರನ್ನ ಅವ್ರು ಪಡೆದುಕೊಂಡ್ರು. ಅಂಥ ಮಾತನ್ನು ದೇವರು ಬರೆಸಿದ್ದಾರೆ. ಕೆಲವರು ತಾವು ಯಾತನೆಯ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ, ಎಂಥ ಯಂತ್ರ ಅಂತೆ? ಅಂದರೆ ಕೆಲವ್ರನ್ನ ಹಿಂಸೆ ಮಾಡಿದ್ರು. ಅದನ್ನು ಈಗ ನೆಕ್ಸ್ಟ್ ಬರೀತಾರೆ. ಇವರೆಲ್ಲ ನಂಬಿಗಸ್ತರು. ಎಂಥ ನಂಬಿಕೆ ಅವರಲ್ಲಿ ಇದ್ದಿದ್ದು, ಆ ನಂಬಿಕೆಯ ಫಲ ಹೆಮ್ಮರವಾಗಿ ಅವರಲ್ಲಿ ಹೆಂಗಿತ್ತು ಅನ್ನೋದನ್ನೇ ಇಲ್ಲಿ ಬರೆಸಿ ತೋರಿಸಿದ್ದಾರೆ ದೇವರು. ಅವ್ರು ಹೇಳ್ತಾರೆ, ಕೆಲವರು ತಾವು ಯಾತನೆ ಯಂತ್ರಕ್ಕೆ ಕಟ್ಟಲ್ಪಟ್ಟಾಗ ಶ್ರೇಷ್ಠ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆ ಬೇಡವೆಂದು ಹೇಳಿ ಮುರಿಸಿಕೊಂಡು ಸತ್ತರು. ದೇವರೇ ಸಾಕು, ನೀನು ನಮ್ಮನ್ನು ಪ್ರಾಣ ತೆಗೆದು ಚಿಂತೆ ಇಲ್ಲ ಅಂತೇಳಿ ಅವ್ರೇನು ಮಾಡಿದ್ರಂತೆ? ನಂಬಿಕೆಯಿಂದ ಮುಂದಕ್ಕೆ ಹೋದರು. ನೆಕ್ಸ್ಟ್ ಹೇಳ್ತಾರೆ, ಬೇಡನ್ನು ಹೇಳಿ ಮುರಿಸಿ ಸತ್ತರು. ಬೇರೆ ಕೆಲವರು ಅಪಹಾಸ್ಯ, ಕೊರಡೆಯ ಪೆಟ್ಟು, ಬೇಡಿ, ಸೆರೆಮನೆ ಇವುಗಳನ್ನು ಅನುಭವಿಸಿದರು. ಕೆಲವರನ್ನು ಜನರು ಕಲ್ಲೆಸೆದು ಕೊಂದರು, ಕೆಲವರನ್ನು ಗರಗಸದಿಂದ ಕೊಯ್ದು ಕೊಂದರು. ದೇವ ದ್ರೋಹಿಗಳಾಗಿ ಪ್ರಾಣನ ಉಳಿಸಿಕೊಳ್ಳಿರೆಂದು ಕೆಲವರನ್ನು ಪ್ರೇರೇಪಿಸಿದರು. ಏನಂತ ಹೇಳಿದ್ರೆ ಅಂದರೆ, ದೇವ ದೂಷಣೆ ಮಾಡಿಬಿಟ್ಟು ನಿಮ್ಮ ಪ್ರಾಣನ ಉಳಿಸ್ಕೊಳ್ಳಿ ಅಂತ ಹೇಳಿದ್ರು, ದೇವ ದೂಷಣೆ ಮಾಡಿ ಅಂತ ಹೇಳಿದ್ರು. ಆದರೆ ಅವ್ರು ಮಾಡಲಿಲ್ಲ. ಪ್ರೇರೇಪಿಸಿದ್ರಂತೆ, ಆದರೆ ಅವರೇನು ಕೆಲವರನ್ನು ಕತ್ತಿಯಿಂದ ಕೊಂದರು, ಕೆಲವರು ಕೊರತೆ, ಹಿಂಸೆ, ಬಾಧೆ ಇವುಗಳನ್ನು ಅನುಭವಿಸರಾಗಿದ್ದು ಕುರಿ ಮೇಕೆಗಳ ಚರ್ಮಗಳನ್ನು ಉಟ್ಟುಕೊಂಡವರಾಗಿ ತಿರುಗಾಡಿದರು. ಇಂಥವರಿಗೆ ಈ ಲೋಕವು ಯೋಗ್ಯ ಸ್ಥಳವಲ್ಲ. ಅವರು ತಮ್ಮ ದೇಶದ ಕಾಡು ಬೆಟ್ಟ ಕವಿ ಕುಡಿಲಿ ಅಲೆಯುವರಾಗಿದ್ದರು. ನಂಬಿಕೆಯ ಫಲ ಇದೆಲ್ಲ ಅವ್ರಿಗೆ ಬಂದಿದ್ದು. ಇಂಥ ಪರಿಸ್ಥಿತಿಯಲ್ಲಿ ಕೂಡ ಅವರು ದೇವರಿಂದ ದೂರ ಆಗಲಿಲ್ಲ. ಪೌಲನು ಒಂದು ಒಳ್ಳೆ ಸ್ಟೇಟ್ಮೆಂಟ್ ಕೊಡ್ತಾನೆ. ಇದು ಅದ್ಭುತವಾದ ಸ್ಟೇಟ್ಮೆಂಟು, ನಮ್ಗೆಲ್ರಿಗೂ ಗೊತ್ತಿರುತ್ತೆ. ಆದರೆ ನಾವೇನು ಮಾಡಲ್ಲ ಗೊತ್ತಾ? ಗ್ರಹಿಸಲ್ಲ. ರೋಮಾಪುರದವರಿಗೆ 8ನೇ ಅಧ್ಯಾಯ ತೆಗೆದುಕೊಳ್ಳಿ. ರೋಮಾಪುರದವರಿಗೆ ಹೇಳ್ತೀನಿ. ಒಂದು ಅದ್ಭುತವಾದ ಮಾತಿನಲ್ಲಿ ದೇವರು ಬರೆಸಿದ್ದಾರೆ. ನಾವಿವತ್ತು ಇದನ್ನೆಲ್ಲ ಮರೆತವರಾಗಿದ್ದೀವಿ. 8ನೇ ಅಧ್ಯಾಯ 35ನೇ ವಾಕ್ಯ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕ್ರಿಸ್ತನ ಪ್ರೀತಿಯಿಂದ, ಕ್ರಿಸ್ತ ಯೇಸು ನೋಡಿ ಎಷ್ಟು ಅದ್ಭುತವಾದ ಮಾತುಗಳು. ಆ ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನ ಮೊದಲನೇದಾಗಿ ಅವ್ರು ಹೇಳ್ತಾರೆ, ಅಗಲಿಸುವವರು ಯಾರು? ನಾನು ನೆಕ್ಸ್ಟ್ ಓದಿ. ಕಷ್ಟವೋ ಸಂಕಟವೋ, ಕಷ್ಟವೋ ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿದ್ದರೂ ವಸ್ತ್ರವಿಲ್ಲದಿದ್ದರೂ, ಅನ್ನವಿಲ್ಲದಿದ್ದರೂ ವಸ್ತ್ರವಿಲ್ಲದಿದ್ದರೂ, ಖಡ್ಗವೋ, ದೇವರೇ ನಾನು ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿ. ಎಂಥ ಮಾತನ್ನ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ನಾವೆಲ್ಲ ಒಂದು ಹಾಡು ಹೇಳ್ತೀವಿ. ಅನ್ನವಿಲ್ಲದಿದ್ದರು ವಸ್ತ್ರವಿಲ್ಲದಿದ್ದರು ನಾ ಸಾರುವೆ ಶುಭವಾರ್ತೆಯ, ನಾ ಸಾರುವೆ ಶುಭವಾರ್ತೆಯ. ಯಾರೇ ನನ್ನ ನಿಂದಿಸಲಿ, ಯಾರೇ ಹಾಗೆ ಮಾಡಲಿ, ನಾ ಸಾರುವೆ ಶುಭವಾರ್ತೆಯ, ನಾ ಸಾರುವೆ ಶುಭವಾರ್ತೆಯ. ಕಷ್ಟವೋ ಸಂಕಟವೋ, ಕಷ್ಟವೋ ಸಂಕಟವೋ, ನಿನ್ನಲ್ಲಿಯೇ ನನಗೆ ತೃಪ್ತಿ, ನಿನ್ನಲ್ಲಿಯೇ ನನಗೆ ತೃಪ್ತಿ. ನನ್ನದೊಂದು ಆಸೆ,
ನನ್ನದೊಂದು ಆಸೆ ಅಪ್ಪ, ಅದು ಒಂದೇ ಒಂದು ಆಸೆ. ನನ್ನ ಉಸಿರಿರುವ ದಿನವೆಲ್ಲ ಶುಭ ವಾರ್ತೆ ಸಾರುವುದೇ. ಅದು ಒಂದೇ ಒಂದು ಆಸೆ, ಅದು ಒಂದೇ ಒಂದು ಆಸೆ. ಹಲ್ಲೆಲೂಯಾ. ಎಂತ ಆಸೆ ನಮಗೆ ಇರಬೇಕು ಅಂತ ಪೌಲನು ಹೇಳ್ಕೊಡ್ತಾ ನೋಡಿ. ಇದಿರಬೇಕು. ಆಗಲೇ ಒಂದು ಘಟನೆ ನಡೀತು, ನನಗೆ ತುಂಬ ದುಃಖ ತರಿಸ್ತು. ಯಾರೋ ಒಬ್ರು ಬಂದು ಕೇಳಿದ್ರು ಇಲ್ಲಿ ಭಿಕ್ಷೆನ, ಇಲ್ಲೊಬ್ಬರು ಅದಕ್ಕೆ ಬೇರೆ ರೀತಿ ಮಾತನಾಡಿದ್ರು. ನಾವು ಆ ರೀತಿ ಮಾತನಾಡಬೇಡಿ. ಯಾವತ್ತೂ ಹೇಳ್ತೀವಿ, ಯಾರನ್ನ ದಾನ ಧರ್ಮ ಅಂತೇಳಿ ನಮ್ಮ ಕೇಳೋದು ಬಂದರೆ ನಾವು ಕ್ರೈಸ್ತರು ಕೊಡೋದು ಇಲ್ಲ ತಗೊಳ್ಳೋದು ಇಲ್ಲ ಅಂತೆಲ್ಲ ಮಾತುಗಳಾಡಬೇಡಿ. ಕೊಡಿ. ದೇವರು ಪಾಪಿಗಳನ್ನ ಹುಡುಕಿ ರಕ್ಷಿಸುವುದಕ್ಕೆ ಭೂಮಿ ಮೇಲೆ ಬಂದಿದ್ದು. ಬರೀ ಕ್ರೈಸ್ತರನ್ನು ಹುಡ್ಕೊಂಡು ಬರಲಿಲ್ಲ. ಕ್ರೈಸ್ತರನ್ನು ಇದೇ ಪದನೇ ಇಲ್ಲ. ಅವಾಗ ಕ್ರೈಸ್ತರನ್ನ ಪದನೇ ಇಲ್ಲ ರೀ. ದೇವರು ಭೂಮಿ ಮೇಲೆ ಹುಟ್ಟಿದಾಗ ಕ್ರೈಸ್ತರನ್ನ ಪದನೇ ಇಲ್ಲ. ಯೇಸು ಹುಟ್ಟಿದ ಮೇಲೇ ಕ್ರೈಸ್ತರು. ಅವ್ರನ್ನ ಯಾರು ಹಿಂಬಾಲಿಸಿದ್ರೋ ಅವ್ರನ್ನ ಅಂತ್ಯೋಕ್ಯ ಪಟ್ಟಣದಲ್ಲಿ ಮೊದಲನೇದಾಗಿ ಶಿಷ್ಯರನ್ನ ದೇವರು ಅಲ್ಲಿದ್ದಂಥ ಜನ ಕರೆದಿದ್ದು, ಇವರು ಯೇಸುವನ್ನ ಹಿಂಬಾಲಿಸ್ತಾರೆ, ಇವರೆಲ್ಲ ಕ್ರೈಸ್ತರು ಅಂತೇಳಿ ಆವಾಗಲೇ ಹೆಸರು ಬಂದಿದ್ದು. ಕ್ರಿಸ್ತನ ಹಿಂಬಾಲಕಂದ್ರೆ ಏನರ್ಥ? ಪ್ರೀತಿ ತೋರಿಸ್ಬೇಕು, ದಾನ ಧರ್ಮ ಮಾಡಬೇಕು. ಮದರ್ ತೆರೇಸಾ ಹೋಗಿ ಕೇಳೋರಂತೆಗೆ ಎರಡು ಕೈ ಚಾಚಿ ರಸ್ತೆ ಬೀದಿಗಳಲ್ಲಿ ಸಿಗ್ನಲ್ಗಳಲ್ಲಿ ಕೇಳಿದ್ರೆ, ನನ್ನ ಮಕ್ಕಳಿಗೆ ಅನಾಥಾಶ್ರಮ ಏನಾದ್ರು ಬೇಕು ಅಂತ ಅವ್ರು ಕೇಳಿದ್ರೆ ಒಬ್ಬನು ಎಂಜಿಲ್ ಉಗಿದಂತೆ ಕೈಯಲ್ಲಿ. ಅವ್ರು ಹೇಳಿದ್ರಂತೆ, ಈ ಎಂಜಿಲು ನನಗೆ ಅಂತ ಹಿಂಗೆ ಒರೆಸ್ಕೊಂಡು ಅವ್ರು ಹೇಳಿದ್ರಂತೆ, ನನ್ನ ಮಕ್ಕಳಿಗೆ ಏನಾರು ಕೊಡಿ ಅಂತೇಳಿ. ಅದು ರೀ ಕ್ರಿಸ್ತನ ಪ್ರೀತಿ. ಆದರೆ ನಾವಿವತ್ತೇನು ಮಾಡ್ತಿದ್ದೀವಿ? ಸರಿಯಾದ ವಾಕ್ಯದ ಅರ್ಥ ಇಲ್ಲ, ಸರಿಯಾದ ವಾಕ್ಯದ ಒಂದು ತಿಳುವಳಿಕೆ ಇಲ್ಲ. ಬಂದವ್ರನ್ನ, ನಮ್ಮ ಪಕ್ಕದಲ್ಲಿ ಇರೋನ್ನ ನಾವು ಚೆನ್ನಾಗಿ ಪ್ರೀತಿ ಮಾಡ್ಬೇಕ್ರಿ. ನಮ್ಮ ಎದುರುಗಡೆ ಬರೋಣ ಪ್ರೀತಿ ಮಾಡ್ಬೇಕು. ಹೆಂಗೆ ಪ್ರೀತಿ ಮಾಡ್ತೀಯಾ? ಬಂದವನಿಗೆ ನಾನು ಭಿಕ್ಷೆ ಕೊಡಲ್ಲ, ನೀನು ಹತ್ರ ಕೊಡೋದು ಇಲ್ಲ ತಗೊಳ್ಳೋದು ಅಂತ ಹೇಳ್ದ. ಈಗ ನಿಮ್ಮೊಂದು ಹೇಳ್ತೀನಿ ತಿಳ್ಕೊಳ್ಳಿ, ನಾಲ್ಗೆ ಚುಚ್ಕೊಂಡು ಬರ್ತಾರೆ ಅಂತ ಇಟ್ಕೊಳ್ಳೋಣ. ಬರ್ತಾರೆ ನಿಮ್ಮ ಮನೆ ಹತ್ರ ಒಂದು ಮಕ್ಕಳಲ್ಲಿ ಇಟ್ಕೊಂಡು ನಾಲ್ಗೆ ಚುಚ್ಕೊಂಡು ಬರ್ತಾರೆ. ನಿನ್ನ ಹತ್ರ ಇದ್ದರೆ ಕೊಟ್ಟು ಕಳಿಸು, ನಿನಗೇನು ಆಗಲ್ಲ. ನೀನು ಕೊಟ್ಟಿದ್ದ ಮಾತ್ರಕ್ಕೆ, ಅದನ್ನು ಕೊಟ್ಟಿದ್ದ ಮಾತ್ರಕ್ಕೆ ಅದೇನು ಮೇಲೆ ಕೊಟ್ಟೋಗಲ್ಲ, ನೀನೇನು ಕೆಳಕೋಗಲ್ಲ. ಅರ್ಥ ಆಯ್ತಾ? ಕೊಡೋಕ್ಕೆ ಶಕ್ತಿ ಇದ್ದರೆ ಕೊಟ್ಟುಬಿಡು, ಆಯಿತಾ? ಇಲ್ವಾ ಸುಮ್ಮನಿರು. ಅದನ್ನು ಬಿಟ್ಬಿಟ್ಟು ನಾವು ಕ್ರೈಸ್ತರು ನಾವು ಕೊಡೋದು ಇಲ್ಲ ಮಾಡೋದಿಲ್ಲ ಅಂತ ಹೇಳಿದ್ರೆ ದೇವ ದೂಷಣೆ ಆಗೋಗುತ್ತೆ. ಎಚ್ಚರಿಕೆ ಪಡಿಸ್ತಾರೆ. ಇಲ್ಲಿ ಪೌಲನು ಹೇಳ್ತಾನೆ, ನನಗೆ ಅನ್ನ ಇಲ್ಲದಿದ್ರೂ ಪರವಾಗಿಲ್ಲ ಕಣಯ್ಯ ಅಂತ ಕಾಲ ಬಂತಂತೆ. ಅವನಿಗೆ ಬಂದಿತ್ತು ಪೌಲನಿಗೆ ಒಂದಾನೊಂದು ಕಾಲದಲ್ಲಿ ಅಧಿಕಾರ ಸರ್ವಾಧಿಕಾರಿ ಅವನು. ಆದರೆ ಅವನಿಗೇನು ಬಂದಿದ್ದು ಪರಿಸ್ಥಿತಿ? ಅನ್ನ ಇಲ್ಲದ ಪರಿಸ್ಥಿತಿ ಬಂತು. ಯಾವಾಗ? ನಂಬಿಕೆ ಎಂಬ ಬೀಜ ಬಿತ್ತಲ್ಪಟ್ಟು ಮರವಾಗಿ ಬೆಳೆಯುವಾಗ ಅವನಿಗೆ ಬಿದ್ದಂಥ ಕಲ್ಲೇಟುಗಳು. ಸಾಮಾನ್ಯವಾಗಿ ನಮ್ದ್ರಲ್ಲಿ ಒಂದು ಮಾತು ಹೇಳ್ತಾರೆ, ಮಾವಿನ ಮರಕ್ಕೆ ಕಲ್ಲೇಟು ಬಿದ್ರೇನೆ ರುಚಿ ಕೂಡ. ಗೊತ್ತಾ? ರುಚಿ ಕೂಡ ಕಲ್ಲೇಟು ಕೊಡಿದ್ರೆ ಮಾವಿನಕಾಯಿ ರುಚಿ ಜಾಸ್ತಿ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಬೇರೆಯವ್ರ ತೋಟದಲ್ಲ, ನಿಮ್ಮ ತೋಟದಲ್ಲಿ ನೋಡ್ಕೊಳ್ಳಿ. ನಿಮ್ಮ ತೋಟದಲ್ಲಿ ಮರ ಇತ್ತು ಅಂದರೆ ಕಲ್ಲು ಹೊಡೆದು ನೋಡ್ಕೊಳ್ಳಿ. ಬೇರೆಯವ್ರ ತೋಟ ಕಲ್ಲು ಹೊಡೆದ್ರೆ ಕಳ್ಳ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಸರಿ. ಈಗ ನೆಕ್ಸ್ಟು, ವಸ್ತ್ರವಿಲ್ಲದಿದ್ದರು ಪೌಲನಿಗೆ ಬಂದಂಥ ಪರಿಸ್ಥಿತಿ. ವಸ್ತ್ರ ಇಲ್ಲದ್ರೆ ಪರವಾಗಿಲ್ಲ, ಗಂಡಾಂತರವು. ಈ ಗಂಡಾಂತರ ಏನು ಗೊತ್ತಾ? ನಮಗೆಲ್ಲ ಗೊತ್ತಿದ್ದೆ, ಕಣ್ಣು ಮುಂದೆ ಬಂತಲ್ಲ ಸುನಾಮಿ, ಸಡನ್ನಾಗಿ ಬಂದು ಎಲ್ಲರನ್ನೂ ಬಾಚ್ಕೊಂಡು ಹೊಟ್ಟೋಯ್ತು ಅಲ್ವಾ? ಅಂಥ ಒಂದು ಗಂಡಾಂತರ ಬರುತ್ತಂತೆ. ಅಂಥ ಸಮಯದಲ್ಲೂ ಕೂಡ ನಾನೇನು ಹೇಳಿಲ್ಲ, ಹಿಂಜರಿಯಲಿಲ್ಲ. ಅದಕ್ಕೆ ಅವ್ನು ಮೊದಲನೇದಾಗಿ ಮಾತು ಬರೆಸ್ತಾನೆ, ಏನಂತ? ಕ್ರಿಸ್ತನಿಂದ ನನ್ನ ಅಗಲಿಸುವವರು ಯಾರು? ಯಾರಯ್ಯ ನನ್ನನ್ನು ಅಗಲಿಸೋದು ಯಾರಿಗಿದೆ ದಮ್ಮು ಅಂತ ಚಾಲೆಂಜ್ ಮಾಡ್ತಾನೆ. ಇವುಗಳಿಗೆಲ್ಲ ಅವ್ನು ಚಾಲೆಂಜ್ ಮಾಡಿದ್ದು ಯಾವುದು? ಅನ್ನಕ್ಕೆ ಚಾಲೆಂಜ್ ಮಾಡ್ದ. ಇವತ್ತು ನಮಗೆಲ್ಲ ಒಂದು ದಿವಸ ಅನ್ನ ಇಲ್ಲ ಅಂತ ಹೇಳಿದ್ರೆ ನಾವು ಪಕ್ಕದಲ್ಲಿ ಬೇಕಾದ್ರೆ ಕಚ್ಚಿ ಬೇಕಾದ್ರೆ ತಿಂತೀವಿ. ಅಂಥ ಒಂದು ಜಾತಿಗೆ ಆಗ್ಬಿಟ್ಟಿದ್ದೀವಿ ನಾವು ಮನುಷ್ಯರು. ಕಿತ್ಕೊಂಡಾರು ಏನಾರು ಮಾಡಿ, ಮೊದಲೆಲ್ಲ ಕೈಯಿಂದ ಕಿತ್ಕೊಂಡು ತಿಂತಿದ್ರು, ಇವಾಗ ಬಾಯಿಂದ ಕಿತ್ಕೊಂಡು ತಿಂತಾರೆ. ನಾಳೆ ಏನು ಮಾಡ್ತಾರೆ ಗೊತ್ತಾ? ನಮಗೆ ಸೇರೋಕ್ಕೆ ಬಿಡಲ್ಲ, ಆ ಥರ ಮಾಡಿಬಿಡ್ತಾರೆ ಜನ. ನೆಕ್ಸ್ಟ್ ಹೇಳ್ತಾನೆ, ಖಡ್ಗವೋ. ಇದನ್ನೇ ಹೇಳಿದ್ದು. ಇವರೆಲ್ಲ ಏನು ಮಾಡೋದು? ಎಂಥ ಹಿಂಸೆ ಬಂದರೂ ಕೂಡ ನಾನೇನು ಮಾಡಲಿಲ್ಲ, ಹಿಂಜೆಟ್ಟಿ ಹೋಗಲಿಲ್ಲ ಅಂಥೇಳಿ ಪೌಲನು ತನ್ನ ಮಾತನ್ನು ಹೇಳ್ತಾನೆ. ಅಂದರೆ ಕಾಣದೇ ಇರುವಂಥ ನಂಬಿಕೆ ಎಂಬ ಬೀಜ ರೀ. ನಿಮಗೆಲ್ಲ ನಂಬಿಕೆ ಬಿತ್ತಲ್ಪಟ್ಟಿದೆಯಲ್ಲ, ಅದು ಕಣ್ಣು ಕಾಣಿಸುತ್ತಾ? ಕಾಣದೇ ಇಲ್ಲ, ಆದರೆ ಆ ಬೀಜ ಬಿತ್ತಲ್ಪಟ್ಟಿದೆ. ನಿಮ್ಮೆಲ್ಲರಲ್ಲೂ ಬೀಜ ಬಿತ್ತಲ್ಪಟ್ಟಿದೆ. ಬೀಜ ಬಿತ್ತಲ್ಪಟ್ಟಿದ ಮೇಲೆ ನೀವು ಚಿಗುರದೇ ಇದ್ರೇ ತಪ್ಪು. ನೀವೇನು ಮಾಡಬೇಕು? ಮೊಳಕೆ ಬರಬೇಕು, ಚಿಗುರು ಬೇಕು. ನಂಬಿಕೆ ಬಂದ ಬೀಜ ಬಿತ್ತಲ್ಪಟ್ಟಿದೆ, ನೀನು ಚಿಗುರ್ಲಿಲ್ಲ, ನೀನು ಮೊಳಕೆ ಬಡ್ಡಿಲ್ಲ ಅಂತ ಹೇಳಿದ್ರೆ, ಗಿಡ ಆಗಲಿಲ್ಲ ಅಂತ ಹೇಳಿದ್ರೆ ಅದು ನೀನು ತಪ್ಪು.
ನೀನು ವಾಕ್ಯವೆಂಬ ನೀರನ್ನ ಹಾಕ್ಕೊಂಡಿಲ್ಲ, ವಾಕ್ಯವೆಂಬ ಗೊಬ್ಬರನೂ ನೀನು ಹಾಕ್ಕೊಂಡಿಲ್ಲ. ಅದಕ್ಕೆ ನಿನ್ನ ನಂಬಿಕೆ ಏನಾಗೋಯ್ತು? ಸತ್ತದಾಗೋಗುತ್ತೆ. ನೀನು ಯಾವಾಗ ನಿನಗೆ ನಂಬಿಕೆ ಎಂಬ ಬೀಜ ಬಿತ್ತಲ್ಪಡುತ್ತೆ ಅಂತ ಹೇಳಿದ್ರೆ, ದೀಕ್ಷಾ ಸ್ನಾನ ಹೊಂದ್ಕೊಳ್ತೀಯಲ್ಲ, ದೀಕ್ಷಾ ಸ್ನಾನ ಯಾವಾಗ ಹೊಂದ್ಕೊಳ್ತೀಯ? ಯೇಸು ಕ್ರಿಸ್ತನನ್ನು ನನ್ನ ದೇವರು ನನಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆ, ಅವರು ನನ್ನ ಪಾಪಗಳಿಗೋಸ್ಕರ ಜೀವ ಬಲಿಯಾಗಿದ್ದಾರೆ, ಇನ್ನು ಮುಂದೆ ನಾನು ಅವರಿಗೋಸ್ಕರ ಬದುಕಬೇಕು, ನನ್ನ ಪಾಪಗಳನ್ನ ನಾನು ಬಿಟ್ಟುಬಿಡ್ತೀನಿ, ನನ್ನ ದುರಾಭ್ಯಾಸಗಳನ್ನ ಬಿಟ್ಟುಬಿಡ್ತೀನಿ, ನನ್ನ ಕೆಟ್ಟ ಸ್ವಭಾವಗಳನ್ನ ಬಿಟ್ಬಿಡ್ತೀನಿ. ನನ್ನಂಥ ಕುಡುಕ ಬೇರೆ ಯಾರೂ ಇರಲಿಲ್ಲ ರೀ. ಎಂಥ ಕುಡುಕ ಗೊತ್ತಾ? ನಾನು 24 ಗಂಟೆ ಕುಡುಕ. ನಾನು ನನ್ನ ಮಕ್ಕಳಿಗೆಲ್ಲ ನನ್ನ ದೊಡ್ಡವನು ಚೆನ್ನಾಗಿ ಗೊತ್ತು, ನನ್ನ ವಿಷಯ ಚಿಕ್ಕವನು ಗೊತ್ತಿಲ್ಲ. ಎಂಥ ಕುಡುಕ ಇವತ್ತು ನಿಮ್ಮ ಮುಂದೆ ಬೈಬಲ್ ಹಿಡ್ಕೊಂಡು ನಿಂತಿದ್ದೀನಿ. 16 ವಯಸ್ಸು ಕಲಿತು 33 ವಯಸ್ಸಿನವರೆಗೂ ನಾನು 24 ಗಂಟೆ ಕುಡಿತಿದ್ದನು. ಅಂಥ ಕುಡುಕ ಇವತ್ತು ನಿಮ್ಮ ಮುಂದೆ ಬೈಬಲ್ ಹಿಡ್ಕೊಂಡು ನಿಂತಿದ್ದರಿಂದ ಕಾರಣ ಏನು ಗೊತ್ತಾ? ದೇವರು ಬಿಟ್ಟಂಥ ನಂಬಿಕೆ ಬೀಜ. ಅದಕ್ಕೋಸ್ಕರ ನನ್ನ ತಾಯಿ, ನಮ್ಮ ಮನೆಯವರು ತುಂಬ ಕಷ್ಟಪಟ್ಟಿದ್ದಾರೆ ಮಕ್ಕಳನ್ನ ಇಟ್ಕೊಂಡು. ಇವತ್ತು ನೀವು ಚಿಕ್ಕ ಮಕ್ಕಳನ್ನ ತೊಗೊಂಬಂದು ಸಭೆಯಲ್ಲಿ ಕುಣಿಸ್ಕೊಳ್ಳೋದಕ್ಕೆ ತುಂಬ ಒದ್ದಾಡ್ತೀರಾ. ಕೆಲವು ಸಮಯ ನಮ್ಮ ಮನೆಯವರು ನಾನೆಲ್ಲ ಹಿಂಗೆಲ್ಲ ಮಾಡಲಿಲ್ಲ ಅಂತ ಹೇಳ್ಕೊಂಡು ಏನು ಕೇಳ್ತಾರೆ ಗೊತ್ತಾ? ಅವ್ರು 3 ಮಕ್ಕಳು ಸಭೆಯಲ್ಲಿ ತೊಗೊಂಬಂದು ಕುಣಿಸಿದ್ರೆ ಆಚೆ ಹೋಗ್ತಾ ಇಲ್ಲ. 3 ಮಕ್ಕಳು ಆ ಸ್ಟೇಜ್ ಆ ರೀತಿ ಅವ್ರು ತೊಗೊಂಬಂದರು. ಇವಾಗ ನಮ್ಮ ಮಕ್ಕಳು ನಮ್ಮ ಕಂಟ್ರೋಲ್ ಆಗಲ್ಲ, ಏನು ಮಾಡೋಕ್ಕಾಗಲ್ಲ ಬಿಡಿ. ಅದು ಹೇಗೆ ನನ್ನ ಮೊಮ್ಮಗಳೇ ಇಲ್ಲ, ನನ್ನ ಮೊಮ್ಮಗಳೇ ನನ್ನ ಮುಂದೆ ಕೂತ್ಕೊಳ್ಳಲ್ಲ ಸಭೆಯಲ್ಲಿ, ಏನು ಮಾಡೋಕ್ಕಾಗಲ್ಲ ಈ ಕಾಲದ ಮಕ್ಕಳು. ನಾನು ಹೇಳೋದಂದರೆ, ನಾವು ಆ ನಂಬಿಕೆ, ಆ ಬೀಜ ಬಂತು ಅಂದರೆ ಎಂಥವ್ರು ಬೇಕಾದ್ರೆ ಬದಲಾಗ್ತಾರೆ. ಇಲ್ಲಿ ಆ ನಂಬಿಕೆ ಎಂಬ ಬೀಜ ಬಿತ್ತಲ್ಪಟ್ಟಿದ್ದಕ್ಕೆ ಇಲ್ಲಿ ಅಂಥ ಮಾತುಗಳಿದ್ದಾರೆ. ಇವಾಗ ನಿಮ್ಮಲ್ಲಿ ಅದು ಸಮೃದ್ಧಿ ಆಗಬೇಕು. ದೀಕ್ಷಾಸ್ನಾನ ಹೊಂದಿದ ತಕ್ಷಣ, ಪಾಪ ಕ್ಷಮಾಪಣೆ ಬಂದಿದ ತಕ್ಷಣ, ಮಾನಸಾಂತರ ಹೊಂದಿದ ತಕ್ಷಣ, ಆ ನಂಬಿಕೆ ಎಂಬ ಬೀಜ ಬಿತ್ತಲ್ಪಟ್ಟಿದ ತಕ್ಷಣ ನೀವು ನಿತ್ಯ ಜೀವ ಪಡೆಯವರೆಗೂ, ಕೊನೆಯವರೆಗೂ ಏನಾಗಿರಬೇಕು? ಯಾಕೆ ಇವನು ಯೋಬನ ಬದುಕಿನಲ್ಲಿ ಬಂತು. ಅವನು ಹೆಂಡ್ತಿನ ಹೇಳ್ತಾಳೆ ಏನಂತ, ಏನಯ್ಯ ನೀನು ಸುಮ್ಮನೆ ಇದೇ ಮಾಡ್ತಾ ಇದ್ದೆ, ಮಾತಾಡ್ತಾ ಇದೆಯಾ? ನಮ್ಮ ಭಾಷೆಯಲ್ಲಿ ಹೇಳ್ಕೊಳ್ಳೋದು. ಅವನ ಹತ್ರ ಹೇಳಿದ್ರು ಆಮೇಲೆ ಅದೇ ಹೇಳ್ಕೊಬೇಡಿ. ಅವಳ ಹತ್ರ ಹೇಳಿದ್ದೆ ಬಿಟ್ಲು, ಆಮೇಲೆ ನಮ್ಮ ಭಾಷೆಯಲ್ಲಿ ಹೇಳ್ಕೊಳ್ಳೋಣ. ಏನೇ ನೀನು ಬರೀ ದೇವರು ದೇವರು ಅಂದ್ಕೊಂಡಿದ್ಯಾ, ಸುಮ್ಮನೆ ಆ ದೇವರೇ ಇಲ್ಲ ಅಂತ ಹೇಳ್ಬಿಟ್ಟು ಸತ್ತೋಗಯ್ಯ, ದೂಷಣೆ ಮಾಡ್ಬಿಟ್ಟು ಅಂತ ಹೇಳಿದ. ಒಟ್ಟಿದ್ದಗೂ ಅವರೇ ತೆಗೆದುಕೊಳ್ತಾರದು ಅವರೇ ಬಿಡೆ ಅಂತ ಹೇಳಿ ಯೋಬನೇನು ಮಾಡ್ದ? ದೇವ್ರನ್ನ ದೂಷಣೆ ಮಾಡಲಿಲ್ಲ. ಯೋಬನ ಕೊನೆವರೆಗೂ ನಿಂತ್ಕೊಂಡ. ಬೀಜ ಕಾಣದಂತೆ ಇದೆ ರೀ ಅದು. ಆ ಬೀಜ, ನಂಬಿಕೆ ಬೀಜ ಕಾಣಲ್ಲ, ಆದರೆ ಅದಕ್ಕೆ ದೊಡ್ಡ ಬಲ ಇದೆ. ಈಗ ಈ ಬೀಜನ ಕಾಣದೇ ಇರೋ ಥರ ಮಾಡೋದಕ್ಕೆ ನಮ್ಮ ಸುತ್ತಲೂ ಇರ್ತಾರೆ. ಈಗ ಅದಕ್ಕೆ ಒಂದು ಸಲ ವಿಷಯಗಳನ್ನ ಹೇಳ್ತೀನಿ. ಈಗ ಆ ಬೀಜ ಬಿತ್ತಿದ ತಕ್ಷಣ ಅದು ಮೊಳಕೆ ಬರೋ ಸಮಯದಲ್ಲಿ ಯಾವುದನ್ನ ಪಕ್ಷಿ ಬಂತು ಅಂತ ಇಟ್ಕೊಳ್ಳಿ, ಏನಾಗುತ್ತೆ? ಪಕ್ಷಿ ಬಂದು ಪಕ್ಷಿ ಥರ ಯಾವುದೋ ಒಂದು ಬರ್ತೈತೆ ನಿನ್ನ ಹತ್ರ, ನಿನ್ನ ನಂಬಿಕೆನ ಕಿತ್ಕೊಳ್ಳೋಕ್ಕೆ, ತಿನ್ನೋಕ್ಕೆ. ಇನ್ನೂ ಒಂದು ಸ್ಟೇಜ್ಗೆ ಹೋಗೋಣ. ಚಿಗುರು ಬಂದ್ಬಿಟ್ಟಿದೆ. ನಾವೇನು ಹೇಳ್ತೀವಿ ಗೊತ್ತಾ? ಗಿಡವಾಗಿ ಬಗ್ಗದೆ, ಮರವಾಗಿ ಬಗ್ಗಿದೆ. ಗಿಡನೇನು ಮಾಡಿಬಿಡೋಣ, ಕಿತ್ತಾಕೋಣ. ಇಂಥವ್ರು ಇದ್ದಾರೆ. ಏನು ಮಾಡ್ತಾರೆ ಅವರು? ಗಿಡನ ಕಿತ್ತಾಕೋರು ಬರ್ಬೋದು, ಅಥವಾ ತುಳಿದಾಕೋರು ಕೂಡ ಬರ್ಬೋದು ನಮ್ಮ ಸುತ್ತಲೂ. ಆ ಸಮಯದಲ್ಲಿ ಕೂಡ ನೀನು ಎಚ್ಚರಿಕೆಯಿಂದ ಇರಬೇಕು. ಈಗ ಚಿಗುರು ಮೊಳಕೆ ಬಂತು, ಚಿಗುರು ಬಂತು, ಇನ್ನೇನು ಮೇಲೆ ಗಿಡ ಆಗೋಯ್ತದು. ಈ ಗಿಡ ಆಗಿ ಈಗ ಇನ್ನೇನು ಸ್ವಲ್ಪ ಒಂದು ಮಟ್ಟಿಗೆ ಬಂದಿದೆ. ಅದೇನು ಮಾಡೋಕ್ಕಾಗಲ್ವ? ಕಿತ್ತಾಕೋಕ್ಕಾಗಲ್ವ ಗಿಡನ? ಕೆಲವು ಗಿಡಗಳನ್ನ ಕೈಯಿಂದಾನೇ ಬರ್ತಾರೆ ನಿನ್ನ ಸುತ್ತಲಿರೋರು. ಮರ ಆಗೋಯ್ತು ರೀ, ಮರಗೆ ಒಬ್ಬ ಕೊಡ್ಲಿ ಎತ್ಕೊಂಡು ಬಂದ ಅಂತ ಇಟ್ಕೊಳ್ಳೋಣ. ಏನು ಮಾಡ್ತಾನವನು? ಏನಾಗ್ತದೆ? ಮರ ಕಡಿಬೋದಾ? ನಮ್ಮ ಸುತ್ತಲೂ ತುಂಬ ಜನ ಇರ್ತಾರೆ. ಈ ಹದ್ದು ಇದೆಯಲ್ಲ, ಹಾರ್ಕೊಂಡು ಸೀದಾ ಬಂದು ಕೋಳಿ ಮರಿ ಹತ್ರನೇ ಬರೋದು. ಅವ್ರ ಅಮ್ಮನ ಹತ್ರ ಮಾತ್ರ ಹೋಗಲ್ಲ. ಎಲ್ಲಿ ಹೋಗುತ್ತದು? ಅವ್ರ ಅಮ್ಮನ ಹತ್ರನೇ ಹೋಗೋದು. ಅವ್ರ ಅಮ್ಮನ ಹತ್ರ ಹೋದರೆ ಅದು ಬೇಟೆಗಾರನಾಗ್ಬಿಡ್ತಾರೆ. ಯಾರು? ಕೋಳಿ ಇದು ಮರಿ ತಾಯಿ ಇದೆಯಲ್ಲ, ಅದ್ರ ಹತ್ರ ಹೋದರೆ ಅದು ಬೇಟೆಗಾರನಾಗ್ಬಿಡುತ್ತೆ. ಇದನ್ನ ಬೇಟೆ ಆಡ್ಬಿಡುತ್ತೆ ಅದು. ಮರಿ ಹತ್ರನೇ ಹೋಗಿ ಅದೇನು ಮಾಡೋದು? ಎತ್ಕೊಂಡು ಹೋಗೋದಕ್ಕೆ. ಆ ರೀತಿ ಶತ್ರು ನಿಮ್ಮನ್ನು ಎತ್ಕೊಂಡು ಹೋಗೋದಕ್ಕೆ ನೋಡ್ತಾನೆ ಇರ್ತಾನೆ. ಆ ಬೀಜ ಚೆನ್ನಾಗಿ ಬೆಳಿಬೇಕು. ನಂಬಿಕೆಯನ್ನು, ವಿಶ್ವಾಸವನ್ನು ಕಾಪಾಡ್ಕೊಳ್ಬೇಕು. ಎಷ್ಟು ಜನ ಗೋಲ್ಡ್ ಎಲ್ಲ ತೊಗೊಂಡಿದ್ದೀರಾ? ಅಬ್ಬಾ ಚೆನ್ನಾಗಿ ಹೇಳಿ. ಗೋಲ್ಡ್ಗಳೆಲ್ಲ ತೊಗೊಂಡಿದ್ದೀರಾ? ಇದೆಯಾ ಗೋಲ್ಡ್ಗಳು ಎಲ್ಲ ಇದೆಯಾ? ಈ ಗೋಲ್ಡ್ ತಗೊಂಡ ಮೇಲೆ ಗೋಲ್ಡಿಗೆ ತಗೊಂಡಕ್ಕೆ ನೀವು ಎಷ್ಟು ಕಷ್ಟಪಟ್ಟರೋ ಅದಕ್ಕಿಂತ ಇವಾಗ ಅದನ್ನು ಕಾಪಾಡ್ಕೊಳ್ಳೋದಕ್ಕೆ ಕಷ್ಟಪಡ್ತಿದ್ದೀರಾ ಅಥವಾ ತಗೊಳ್ಳೋದಕ್ಕೆ ಕಷ್ಟಪಟ್ರ? ಎರಡರಲ್ಲಿ ಯಾವ್ದು ಕಷ್ಟ ಅಂತ ನನಗೆ ಹೇಳ್ಬೇಕು. ಕಾಪಾಡ್ಕೊಳ್ಳೋದು ಸರಿ. ಮೊದಲನೇದಾಗಿ ನಮಗೆ ಚಿನ್ನ ತಗೊಂಡ ಮೇಲೆ ಅದಕ್ಕೆ ಸೇಫ್ ಲಾಕರು, ಆ ಲಾಕರು, ಇದು ಅದು. ನಾವು ಮನೆಗಳಲ್ಲಿ ಏನಿದೆ ಇಲ್ಲ ಅಂತೇಳಿ ನಮ್ಮ ಮನೆ ನಾವೇ ಏನೋ ಮನೆಗೆ ಗ್ರಿಲ್ ವರ್ಕು ಏನು ಮಾಡ್ಕೊ
ಗ್ರಿಲ್ ವರ್ಕು, ಆಮೇಲೆ ಒಳಗಡೆ ಕಬೋರ್ಡ್, ಡೋರ್ಗೆ 4 ಇದು ಲಾಕು, ಸೀಕ್ರೆಟ್ ಲಾಕು, ನಂಬರ್ ಲಾಕು, ಇವೆಲ್ಲ ಹಾಕಿ ನಾವೇನು ಮಾಡಬೇಕು? ಯಾವುದನ್ನ? ಬಂಗಾರನ. ಅದಕ್ಕೆ ಹೀಗೆ ತಗೊಳ್ಳೋದಕ್ಕೆ ಒಂದು ಕಷ್ಟ, ಅದು ತಗೊಂಡ ಮೇಲೆ ಕಾಪಾಡ್ಕೊಳ್ಳೋದಕ್ಕೆ ಸರಿ ಎಷ್ಟು ಸಹ ಕಾಪಾಡ್ಕೊಳ್ತೀರಾ? ಜೀವ ಹೋಗೋವರೆಗೂ ಏನು ಮಾಡ್ಬೇಕು ನಾವು? ಅದಕ್ಕಿಂತ ಅಮೂಲ್ಯ ಅಂತಾರೆ ದೇವ್ರು ನಂಬಿಕೆನ. ಅಲ್ಲೇಲೂಯ. ನಂಬಿಕೆನ ದೇವ್ರು ಹೇಳಿದ್ರು ಬಂಗಾರಕ್ಕಿಂತ ಅಮೂಲ್ಯ ರೀ. ಇದನ್ನ ಕಾಪಾಡ್ಕೊಳ್ಳಿಲ್ವಾ? ಇಲ್ಲ. ನಾವು ಇದನ್ನ ಏನು ಮಾಡ್ತಾ ಇದ್ದೀವಿ? ಕಾಪಾಡ್ಕೊಳ್ಳೋದೇ ಇಲ್ಲ. ಮತ್ತಾಯನ ಬರೋ ಸುವಾರ್ತೆ 8ನೇ ಅಧ್ಯಾಯ 26ನೇ ವಾಕ್ಯ. ಮತ್ತಾಯನ ಬರೋ ಸುವಾರ್ತೆ 8ನೇ ಅಧ್ಯಾಯ 26ನೇ ವಾಕ್ಯ. ಯಾರನ್ನ ಓದಿ. ಯಾರಂತೆ? ಎಂತ ಮಾತು ನೋಡ್ರಿ. ಯಾರಿಗೆ ಹೇಳ್ತಾರೆ ಅದು ಗೊತ್ತಾ? ಇದನ್ನ ತನ್ನ ಶಿಷ್ಯರಿಗೆ ಹೇಳ್ತಾರದು. ಏನಂತ? ಅಲ್ಪ ವಿಶ್ವಾಸಿಗಳೇ. ಎಂಥ ಸಮಯ ಅದು? ಬಿರುಗಾಳಿ ಬಂದಿದೆ, ದೋಣಿಯಲ್ಲಿ ಹೋಗ್ತಾ ಇದ್ದಾರೆ. ಆ ಸಮಯದಲ್ಲಿ ಈ ಮಾತನ್ನ ದೇವರು ಅವ್ರಿಗೆ ಹೇಳ್ತಿದ್ದಾರೆ. ಏನಂತ? ಅಲ್ಪ ವಿಶ್ವಾಸಿಗಳೇ. ಇವತ್ತು ನಾವು ಎಷ್ಟು ಈ ಅಲ್ಪ ವಿಶ್ವಾಸಿಗಳಾಗಿ ಎಷ್ಟು ಜನ ನಾವು ಇದ್ದೀವಿ ಅಂತೇಳಿ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿ ಇಟ್ಕೋಬೇಕು. ನಾನು ಹೇಳೋದಲ್ಲ. ನೀವು ಯಾವ ರೀತಿಯಲ್ಲಿ ನಾನು ಇದರಲ್ಲಿ ಅಲ್ಪನಾಗಿದ್ದೇನೆ. ಯಾಕಂತ ಹೇಳಿದ್ರೆ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದ ತಕ್ಷಣ ನಿನಗೆ ಬೀಜ ಬಿತ್ತಲ್ಪಡುತ್ತೆ, ನಂಬಿಕೆ ಎಂಬ ಬೀಜ. ನೀನು ನೆಕ್ಸ್ಟು ಪ್ರತಿ ವಾರ ದೇವರ ಸನ್ನಿಧಿಯಲ್ಲಿ ಬಂದು ದೇವರ ಕೆಲಸನ ಮಾಡಿ ದೇವರ ರಾಜ್ಯದ ಕೆಲಸಕ್ಕೆ ಸಹಪಾಠಿಯಾಗಿ ದೇವರೊಂದಿಗೆ ನಡೆಯುವುದಕ್ಕೆ ಇಷ್ಟಪಟ್ಟು ನೀನು ಅವರೊಂದಿಗೆ ಇರುವಾಗ ಆ ವಾಕ್ಯವೆಂಬ ಬೀಜವು, ವಾಕ್ಯವೆಂಬ ನೀರು, ವಾಕ್ಯವೆಂಬ ಗೊಬ್ಬರ ನಿನಗೆ ಬೀಳ್ತಾ ಇದ್ದರೆ ನೀನು ಮೊಳಕೆ, ಚಿಗುರು, ಗಿಡ, ಹೆಮ್ಮರ. ಅಲ್ಲೇಲೂಯ. ಆದರೆ ನೀನು ದೇವರ ಸನ್ನಿಧಿಗೆ ಬರಲಿಲ್ಲ ಅಂತ ಇಟ್ಕೋ, ನೀರು ಹಾಕಕ್ಕೆ ಸಾಧ್ಯನಾ? ಗೊಬ್ಬರ ಹಾಕಕ್ಕೆ ಸಾಧ್ಯನಾ? ಸೊ ನಿನ್ನನ್ನು ಹದ್ದು ಬರುತ್ತೋ ಇಲ್ಲ ಯಾವನು ತುಳಿದವನು ಬರ್ತಾನೋ, ಕಿತ್ಕೊಳ್ಳೋನು ಬರ್ತಾನೋ, ಕೊಡ್ಲಿ ತೊಗೊಂಡು ಬರ್ತಾನೋ ನಿನಗೆ ಗೊತ್ತಿಲ್ಲ. ಸೊ ಅವೆಲ್ಲ ಕಾಪಾಡಿಕೊಳ್ಳೋದಕ್ಕೆ ದೇವ್ರು ನಿನ್ಗೆ ಹೇಳ್ಕೊಡ್ತಿದ್ದಾರೆ, ನೀನು ಇಲ್ಲಿಗೆ ಬರಬೇಕು. ಇಲ್ಲಿಗೆ ಬಂದಾಗ ನಿನಗೆ ಸಿಗುತ್ತೆ. ಆದರೆ ಇವತ್ತು ದೇವರು ಇದ್ದಾರೆ ಅನ್ನೋ ನಂಬಿಕೆನೇ ಕಳೆದುಕೊಂಡಿರುವಂಥ ಮನುಷ್ಯರಾಗಿ ನಾವು ಬದುಕ್ತಾ ಇದ್ದೀವಿ. ಇಲ್ಲಿ ಈ ದೋಣಿಯಲ್ಲಿ ಯಾರಿದ್ರು ಜೊತೆಗೆ? ಅವರಿದ್ದಾರೆ. ಆದರೆ ಇವ್ರಿಗೇನು ಗೊತ್ತಾ? ಈಗ ದೀಕ್ಷಾಸ್ನಾನ ತೆಗೆದುಕೊಟ್ಟಿದ್ದ ತಕ್ಷಣ, ನಂಬಿಕೆ ಎಂಬ ಬೀಜಲ್ಲಿ ಬೆತ್ತಪಟ್ಟಿದ ತಕ್ಷಣ ನಿನ್ನೊಳಗೆ ಪವಿತ್ರಾತ್ಮನ ಬಂದು ವಾಸ ಮಾಡ್ತಾನೆ. ನೀನು ಅವಳಿಗೆ ಎಂಥ ರೂಮ್ ಕೊಟ್ಟಿದ್ಯೋ ಅದು ನಿನಗೆ ಸೇರಿದ. ನಿನಗೆ ದೊಡ್ಡ ದೊಡ್ಡ ಬೆಡ್ರೂಮು, ದೊಡ್ಡ ದೊಡ್ಡ ಹಾಲೆಲ್ಲ ಕಟ್ಕೊಂಡಿದ್ಯಾ. ಅವರಿಗೆ ಈ ಲೋಕ ಪ್ರಕಾರವಾಗಿ ಒಂದು ದೇವರ ಮನೆ ಅಂತ ಕೊಟ್ಟಿರ್ತಾರೆ ನೋಡಿ, ಚಿಕ್ಕ ರೂಮು. ಆ ಥರ ನೀನು ಕೊಟ್ಟಿದ್ರೆ ದೇವರು ಅಲ್ಲೇ ಕೂತ್ಕೊಂಡಿರ್ತಾರೆ, ಬರೋಗಿಲ್ಲ ಹೊರಗಡೆ. ನೀನು ದೊಡ್ಡದಾಗಿ ಹಾಲೆಲ್ಲ ಕೊಟ್ಟು ದೇವರೇ ಈ ಮನೆಗೂ ಬಾ. ಕೆಲವ್ರ ಮನೇಲಿ ನಾನು ನೋಡಿದ್ದೀನಿ ತಂದೆ ತಾಯಿಗಳನ್ನ, ಅವ್ರು ಬೆಳೆದು ಅವ್ರ ಮೊಮ್ಮಕ್ಳಿಗೆ ಆಗಿರ್ದೆ ಪಾಪ. ಅವ್ರು ಹೇಳೋದು ಗೊತ್ತಾ? ಅಪ್ಪ ನೀನು ಸುಮ್ಮನೆ ಹೊರಗಡೆ ಹಾಲ್ಗೆಲ್ಲ ಬರಬೇಡ, ನೀನು ಈ ರೂಮಲ್ಲಿ ಕೂತ್ಕೋ. ಯಾರು ಹೇಳೋದು? ಹೆತ್ತವ್ರಿಗೆ ಮಕ್ಳು ಹೇಳೋದು, ನೀನು ಈ ರೂಮ್ಗೆ ಬರಬೇಡ. ನಮ್ಮವರು ದೊಡ್ಡವ್ರಿಗೆ ಇವರು ಅವರೆಲ್ಲ ಬರ್ತಿರ್ತಾರೆ, ನೀನು ಇಲ್ಲಿ ಬಂದು ಕೂತ್ಕೊಂಡು ಅದು ಇದು ಮಾಡ. ಕೆಲವರು ಎಲ್ಲಡಿಕೆ ಅಭ್ಯಾಸ ಇರುತ್ತೆ, ಕೆಲವರು ಏನೋ ಒಂದು ಅಭ್ಯಾಸ ಇರುತ್ತೆ, ಪಾಪ ಕೆಮ್ತಾ ಇರ್ತಾರೆ. ನೀನು ನಮ್ಮ ಎಲ್ಲ ಮದಿಗೆ ಬಂದುಬಿಡ್ಬೇಡ ಅಂತೇಳಿ ಎತ್ತವ್ರನ್ನ ಮೂಲೆಗೆ ತಳ್ಬಿಟ್ಟಿರ್ತಾರೆ. ಹಾಗೆ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ? ದೇವ್ರನ್ನ ಒಂದು ಮೂಲೆ ಗುಡಿಸ್ಬಿಟ್ಟು, ಅಪ್ಪ ನೀವು ಸುಮ್ಮನೆ ನಾವು ಆಚೆ ತುಂಬ ಈ ಕಡೆ ಫಂಕ್ಷನ್ಗೆ ಹೋಗ್ಬೇಕು, ಅಲ್ಲಿ ಪಾರ್ಟಿಗೆ ಹೋಗ್ಬೇಕು, ಡಿನ್ನರ್ಗೆ ಹೋಗ್ಬೇಕು, ನಮ್ಗೆ ಎಷ್ಟು ಕೆಲಸ ಇದೆ ಗೊತ್ತಾ? ನಮಗೆ ನಾಳೆ ಕರೀತಾರಪ್ಪ, ನಾಳೆ ನಮ್ಗೆ ಹೋಗ್ಲಿಲ್ಲ ಅಂತ ಏನು ಅಂತೇಳಿ ದೇವರಿಗೆ ಚಾಲೆಂಜ್ ಮಾಡಿಬಿಟ್ಟು ದೇವ್ರನ್ನ ಅಲ್ಲಿ ಮೂಲೆಗೆ ತಳ್ಬಿಟ್ಟು ನಾವು ಹೋಗ್ಬಿಡೋದು. ಹಿಂಗೆ ಇನ್ನೆಲ್ಲಿಂದ ನಮಗೆ ನಾವೇನಾಗಿದ್ದೀವಿ? ದೇವ್ರನ್ನ ಮೂಲೆಗೆ ತಳ್ಳಿದ್ದೀವಿ. ಅದಕ್ಕೆ ದೇವರು ಎಚ್ಚರಿಕೆ ಪಡಿಸ್ತಿದ್ದಾರೆ. ಇವತ್ತು ಇವರು ದೇವ್ರ ಜೊತೆಗೆ ಇದ್ರೆ ನಂಬಿಕೆ ಬರಲಿಲ್ಲ. ಏನು ದೇವರೇ ಇದ್ದಾರಪ್ಪ, ಎಂತೆಂಥ ಅದ್ಭುತ ಮಾಡಿದ್ರು, ಅವರೇ ನಮ್ಮ ಜೊತೆಗಿದ್ದಾರೆ, ಇದನ್ನೇನು ಏನು ಆಗಲ್ಲ ಅಂತೇಳಿ ಅವ್ರಿಗೆ ನಂಬಿಕೆ ಬರ್ದಿರಾ ಹೋಗ್ಬಿಡು. ನಾವು ಸಾಯ್ತಾ ಇದ್ದೀವಿ, ಕಣ್ಕಾಣಿಸಲ್ಲೋಣಪ್ಪ ನೀಗೆ ಅಂತ ಕೇಳಿದ್ರು ದೇವರು. ಅಲ್ಲಿ ಹಂಗೆ ಬರ್ದಿರು ನೋಡಿ, ಎಬ್ಬಿಸಿ ಸ್ವಾಮಿ ಕಾಪಾಡು, ಸಾಯ್ತವೆ ಅಂತ ಒಂದು ಅಲ್ಪ ಜ್ಞಾನ, ಅಲ್ಪ ಬುದ್ಧಿ ಇವತ್ತು ನಿನ್ನ ನನ್ನ ಮಧ್ಯದಲ್ಲಿದ್ದರೆ ಇವತ್ತು ತೆಗೆದಾಕು. ನೀನು ಅಲ್ಪ ವಿಶ್ವಾಸಿಯಾಗಿರಬಾರ್ದು. ನಿನಗೆ ದೇವರು ಇವತ್ತು ಹೇಳ್ಕೊಡ್ತಿದ್ದಾರೆ, ನಿನ್ನಲ್ಲಿ ಅದು ಹೆಮ್ಮರವಾಗಬೇಕು. ಹೆಮ್ಮರವಾದರೆ ಮಾತ್ರನೇ. ಅದಕ್ಕೇ ಈ ಯಾವಾಗ ಈ ಅಲ್ಪ ಅಂತ ಬರುತ್ತಲ್ಲ, ಇದರ ಜೊತೆಗೆ ಒಬ್ಬ ಫ್ರೆಂಡ್ ಬರ್ತಾನೆ. ಅದಕ್ಕೆ ಅಲ್ಪಕ್ಕೆ ಒಬ್ಬ ಫ್ರೆಂಡ್ ಬರ್ತಾನೆ, ಅಲ್ಪ ವಿಶ್ವಾಸಿಗೆ ಒಬ್ಬ ಫ್ರೆಂಡ್ ಬರ್ತಾನೆ. ಯಾರು ಗೊತ್ತಾ? ಭಯ. ಯಾರು ಬರ್ತಾನೆ? ಈಗ ಇವರು ಕಾಪಾಡಿ ಅಂತ ಹೇಳೋದಕ್ಕೆ ಕಾರಣ ಏನು? ಇವ್ರಿಗೆ ನಂಬಿಕೆ ಕಡಿಮೆ ಆಯಿತು, ಫ್ರೆಂಡ್ ಯಾರು ಬಂದ. ನಿನಗೆ ನಂಬಿಕೆ ಕಡಿಮೆ ಆಯ್ತಾ, ನಿನ್ನ ಫ್ರೆಂಡ್ ಬರ್ತಾನೆ. ಯಾರು? ಭಯ. ನಮ್ಮಲ್ಲಿ ಕೆಲವು ಭಯಗಳಿದೆ.
ರಾತ್ರಿ ಹೊತ್ತು ನಡ್ಕೊಂಡು ಹೋಗ್ಬೇಕ್ರಿ, ಹಾಡು ಹೇಳ್ಕೊಂಡು ಹೋಗ್ಬೇಕ್ರಿ, ಯಾವುದು ನಮ್ಮನ್ನು ಹತ್ರಕ್ಕೆ ಬರೋಲ್ಲ. ಏನಂತೆ ಕೆಲವರು ವಿಶ್ವಾಸಿಗಳಾದರೆ ದೇವ್ರ ಹಾಡು ಹೇಳ್ಕೊಂಡು ಹೋಗೋಣ, ವಿಶ್ವಾಸಿಗಳು ಮಾಡೋ ಕೆಲಸ ಇದು. ಅದೇ ಬೇರೆ ಲೋಕ ಪ್ರಕಾರ ಅಂದರೆ ಸಿನಿಮಾ ಆ್ಯಕ್ಟ್ರುಗಳು ಹಾಡು ಹೇಳ್ಕೊಂಡು ಹೋದರೆ ಏನಂತೆ ದೆವ್ವ ಬರಲ್ವಂತೆ. ದೆವ್ವಕ್ಕೆ ಸಿನಿಮಾ ಹಾಡು ಗೊತ್ತಿಲ್ವಾ? ಅಥವಾ ದೇವ್ರ ಹಾಡು ಗೊತ್ತಿಲ್ವಾ ದೆವ್ವಕ್ಕೆ? ದೆವ್ವ ಏನು ಆಕಾಶದಿಂದ ಉದುರಿದ್ ನಾನು? ದೇವರಿಂದ ತಳ್ಳಲ್ಪಟ್ಟವನು. ಅವನು ಯಾರವನು? ದೇವರಿಂದ ತಳ್ಳಲ್ಪಟ್ಟವನು. ಅವನು ಉದುರ್ಪಟ್ಟವನಲ್ಲ, ದೇವರಿಂದ ತಳ್ಳಲ್ಪಟ್ಟವನು. ಅಂದರೆ ದೇವರೊಂದಿಗೆ ಅವ್ನಿಗೆ ಎಲ್ಲ ವಿಷಯ ಚೆನ್ನಾಗಿ ಗೊತ್ತು. ಅವನಿಗೆ ಹಾಡು ಗೊತ್ತು, ಬೈಬಲ್ ಗೊತ್ತು, ವಾಕ್ಯ ಗೊತ್ತು, ಎಲ್ಲ ಗೊತ್ತು. ಅವನು ದೊಬ್ಬಲ್ಪಟ್ಟವನು. ನಿನ್ನ ಕೆಡಿಸ್ಬೇಕು ಅಂತ ಒಂದೇ ಬರ್ತಾನೆ. ಆದರೆ ನಿನಗೆ ಧೈರ್ಯ ಇದ್ದರೆ ನೀನು ಹಾಡು ಹೇಳ್ಬೇಕು ಅನ್ನೋದೇ ಅವಶ್ಯಕತೆ ಇಲ್ಲ. ಈ ಲೋಕದಲ್ಲಿ ಇರೋನಿಗಿಂತ ನನ್ನಲ್ಲಿರುವ ಆತನು ದೊಡ್ಡವನು ಅಂತೇಳಿ ನಂಬಿಕೆಯಿಂದ ಹೋಗ್ಬೋದು ನೀನು. ಆದರೆ ನನಗೆ ಬರತ್ತಾ ಇಲ್ಲ. ಏನು ಮಾಡೋದು? ಹಾಡು ಹೇಳ್ಕೊಂಡು ಹೋಗ್ಬೇಕಂತೆ, ಏನಾರ ಮಾಡ್ಕೊಂಡು ಹೋಗ್ಬೇಕಂತೆ. ಕೆಲವರು ಏನು ಮಾಡ್ತಾರೆ, ಕೈ ಆಡಿಸಿ ಹಿಂಗೆ ಏನೇನೋ ಹೇಳ್ತಾರೆ. ಸೊ ಜೊತೆ ಏನು ಬರುತ್ತೆ? ಇದು ಬರುತ್ತೆ. ಕೆಲವರು ಕತ್ಲೆಲ್ಲ ಹಾಡ್ಕೊಳೋದು ಹಿಂಗೆ. ಅದಕ್ಕೆ ನಮಗೆ ಇವತ್ತೇನು ಮಾಡ್ಬೇಕು ಗೊತ್ತಾ? ಕೆಲವರು ಒಂಟಿಯಾಗಿರೋದಕ್ಕೆ ಭಯ ಪಡ್ತಾರೆ. ಏನಂತೆ? ಒಂಟಿಯಾಗಿರೋಗೆ. ಅಪ್ಪ ಅಮ್ಮ ಎಲ್ಲ ಹೋದ್ರು, ಮನೇಲಿ ಒಂಟಿಯಾಗಿರ್ಬೇಕು ಅಂದರೆ ಈ 2 ರೂಮ್ ಇರೋ ಮನೇಲಿ ಇರೋಕ್ಕೆ ಭಯ ಅಂತ ಹೇಳಿದ್ರೆ ಇನ್ನು ಹೆಂಗೆ ಆ ಕತೆ? 10 ಗಂಟೆ ಮೇಲೆ ನಮ್ಮನೆ ಬೀದಿ ಮೂಲೆಗೆ ಹೋಗಲ್ಲ ಕೆಲವರು. ಹುಷಾರ್. ದೇವ್ರು ಹೇಳ್ತಾರೆ ನಂಬಿಕೆ ಇರಬೇಕು, ಧೈರ್ಯವಾಗಿರ್ಬೇಕು, ದೇವ್ರ ನಿಮ್ಮ ಜೊತೆ ಜೀವಿಸುವರಾಗಿರ್ತಾರೆ. ಕೆಲವರು ಹಾವು ಕಂಡ್ರೆ ಭಯ, ಬೆಂಕಿ ಕಂಡ್ರೆ ಭಯ, ಕೆಲವರು ಮನುಷ್ಯನ ನೋಡಿದ್ರೆ ಭಯ ಪಡ್ತಾರೆ, ಕೆಲವರು ರೋಗ ನೋಡಿ ಭಯ ಪಡ್ತಾರೆ, ಕೆಲವರು ಸಂಕಟ ಸಮಸ್ಯೆ ಇವೆಲ್ಲ ನೋಡಿ ಭಯ ಪಡ್ತಾರೆ. ಅದಕ್ಕೆ ಒಂದು ದೊಡ್ಡ ಲಿಸ್ಟ್ ಕೊಟ್ಟೆ ನಾನು. ಅವ್ರಿಗೆ ಎಂಥ ಸಮಸ್ಯೆ ಇಕ್ಕಟ್ಟು ಬಂದರೂ ಕೂಡ ಅವ್ರ ನಂಬಿಕೆಯಲ್ಲಿ ದೂರನೇ ಆಗಲಿಲ್ಲ, ಅವ್ರ ನಂಬಿಕೆಯಲ್ಲಿ ಗಟ್ಟಿಯಾಗಿದ್ದರು. ನೋಡಿ, ಯಾವಾಗಲೂ ಹೇಳ್ತೀನಿ ತಿಳ್ಕೊಳ್ಳಿ, ನಮಗೆ ಬರುವಂಥ ಎಲ್ಲ ವಿಷಯಗಳಿಗೂ ಕಾಮ ಇರುತ್ತೆ, ಫುಲ್ ಸ್ಟಾಪ್ ಬರೋಲ್ಲ. ಯಾರು ಅಲ್ಪ ವಿಶ್ವಾಸಿ ಆದರೆ. ನೀನು ಫುಲ್ ಸ್ಟಾಪ್ ಬೇಕು ಅಂದರೆ ನಂಬಿಕೆ ಇರಬೇಕು. ನೀನು ಫುಲ್ ಸ್ಟಾಪ್ ಇಲ್ದಿರ ಬರೀ ಕಾಮ ಹಾಕ್ಕೊಂಡೇ ಹೋಗ್ಬೇಕು ಅಂದರೆ ನೀನು ಅಲ್ಪ ವಿಶ್ವಾಸಿಯಾಗಿ ಇರಬೇಕು. ಬರಲಿ ಬಿಡೋ, ಏನಾಗುತ್ತೋ ನೋಡೇ ಬಿಡ್ತೀನಿ, ಮುಂದೆ ಏನು ನಡೀತೀನಿ ನಂತೇಳಿ. ಆ ವಾಕ್ಯನ ಇನ್ನೊಂದ್ಸಲಿ ನೀವು ಓದಿ, ಮತ್ತಾಯನ ಬರೋ ಸುವಾರ್ತೆಯಲ್ಲಿ ಹೇಳಿದ್ನಲ್ಲ ವಾಕ್ಯ, ಆ ವಾಕ್ಯನ ಮತ್ತೊಂದೇ 17ನೇ ಅಧ್ಯಾಯ 20ನೇ ವಾಕ್ಯನ. ಸಾಸಿವೆ ಕಾಳಷ್ಟು ನಂಬಿಕೆ ಇದ್ರು ಈ ಬೆಟ್ಟವನ್ನ ಕಿತ್ತುಕೊಂಡು ಹೋಗು ಅಂತ ಹೇಳಿದ್ರೆ ಹೋಗುತ್ತೆ. ಪಟ್ ಅಂತ ಹೇಳ್ಬೇಕು. ಬೈಬಲ್ ಮತ್ತೆ ತಿರುಗಿಸಿ ನೀವು. ಏನಂತ? ಇಲ್ಲಿಂದ ಅಲ್ಲಿಗೆ ಹೋಗು ಅಂತ ಹೇಳಿದ್ರೆ ಅದು ಹೋಗುತ್ತೆ ಅಂತ. ಏನೋ ನಾಯಿ ಮರಿ ಹೋದಂಗೆ ಹೋಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ ದೇವರು. ಅಲ್ಲಿಗೆ ಅಂತ ಹೇಳಿ ಈಗ ನಾವು ಹೋಗ್ಬಿಟ್ಟು ನಂದಿ ಬೆಟ್ಟಕ್ಕೆ ಹೇಳೋಣವಾ? ಹಂಗ ಅರ್ಥ? ಹಂಗೇನಾರ ಮಾಡಿರ ಆಯಿತಾ? ಇವತ್ತು ನಮ್ಮ ಪಾಸ್ಟು ಸಭೆಯಲ್ಲಿ ಹೇಳಿದ್ರು ಬೆಟ್ಟನ ಹೋಗು ಅಂತ ಹೇಳಿದ್ರೆ ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ. ಎಸಪ್ಪ, ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ, ನಂದಿ ಬೆಟ್ಟ ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು, ಯಾಕಂದ್ರೆ ನನಗೆ ಮಧ್ಯೆ ದಾರಿ ಬೇಕಾಗಿದೆ, ಓಡಾಡೋಕ್ಕೆ ಜಾಗ ಇಲ್ಲ ಅಂತ. ಹಂಗೆ ಹೇಳ್ತೀರಾ? ಹಂಗಲ್ಲ ಅರ್ಥ. ಬೆಟ್ಟದಷ್ಟು ಸಮಸ್ಯೆ ಹೋಗುತ್ತೆ ಅಂತ ಅರ್ಥ. ಅರ್ಥ ಆಯ್ತಾ? ಸೊ ನಾವು ಎಲ್ಲರೂ ದೇವ್ರ ಮಕ್ಕಳು ಜ್ಞಾನಿಯಾಗಿರಬೇಕು. ಅದಕ್ಕೇ ನಾನು ಮತ್ತೆ ನಮಗೆ ಮಾತನ್ನು ನಿಮ್ಗೆ ಹೇಳಿದ್ದು. ರೋಮಾಪುರದ ಪತ್ರಿಕೆ 4ನೇ ಅಧ್ಯಾಯ 18ನೇ ವಾಕ್ಯದಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. ರೋಮಾಪುರದವರಿಗೆ ಮೊದಲನೇದಾಗಿ ಅಲ್ಪ ವಿಶ್ವಾಸಿ ನೋಡಿದ್ವಿ, ಈಗ ಇನ್ನೊಬ್ಬ ವಿಶ್ವಾಸಿಗಳನ್ನ ನೋಡ್ತೀವಿ. ರೋಮಾಪುರದವರಿಗೆ 4ನೇ ಅಧ್ಯಾಯ 18ನೇ ವಾಕ್ಯ ಓದಿ. ನಿನ್ನ ಸಂತಾನವು ನಕ್ಷತ್ರಗಳಷ್ಟಾಗುವುದು ಎಂಬುದಾಗಿ ಕೊನೆಗೆ ತನಗೆ ಹೇಳಲ್ಪಟ್ಟ ಮಾತು ನೆರವೇರುವುದಕ್ಕೆ ಮಾರ್ಗ ತೋರದೆ ಇರುವುದರಿಂದ ಅಬ್ರಹಾಮನು ತಾನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗುವರೆಂಬ ಇಲ್ಲೇ ಗಮನಿಸಬೇಕು. ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷಿಸಿ ನಂಬಿದನು. ನಾನು ಕಳೆದ ವಾರ ಕೂಡ ಅಬ್ರಹಾಮನ ಚಾಪ್ಟರ್ ಹೇಳಿದೆ, ಅವನ ವಿಷಯ ಕುರಿತು ಮಾತಾಡಿದ್ದೆ. ಇಲ್ಲಿಗೆ ನಮ್ಮ ನಂಬಿಕೆ, ನಮಗೆ ನಿರೀಕ್ಷೆ ಇಲ್ಲದಿರುವಂಥ ಸಮಯದಲ್ಲಿ ಕೂಡ ನಮಗೇನಿರಬೇಕು? ನಂಬಿಕೆ ಇರಬೇಕು. ಚಾರೆತ್ತ ವಿಧವೆ ಎಲಿಯ ಹೋಗ್ತಾನೆ, ಅವನು ಹೇಳ್ತಾರೆ ನಮ್ಮ ಹತ್ರ ಇರೋದೇ 1 ರೊಟ್ಟಿ ಮಾಡೋಷ್ಟು ಇದೆಪ್ಪ, ಇದನ್ನು ತಿಂದು ನಾವು ಸಾಯಬೇಕು, ನೀನು ಬಂದು ನಮ್ಮ ಹತ್ರ ರೊಟ್ಟಿ ಕೇಳ್ತೀಯ ಅಂತ ಎಲಿಯಾಗೆ ಹೇಳ್ತಾರೆ. ಎಲಿಯ ಏನು ಹೇಳ್ತಾನೆ? ನೋಡಮ್ಮ, ಆ ವಿಷಯ ಹಂಗೆ ಇರಲಿ. ನೋಡಿ, ಇವನು ಎಂಥವ ನೋಡಿ ಎಲಿಯ ಕೂಡ. ಇಲ್ಲಿ ದೇವರು ನಮ್ಗೆ ಏನು ತಿಳಿಯಕ್ಕೆ ಬರ್ತಾರೆ ನಾವು ತಿಳ್ಕೊಬೇಕು.
ಎಲಿಯನಿಗೆ ದೇವ್ರ ಕೆಲಸ ಹೇಳಿದ್ದಾಯ್ತು, ಅಲ್ಲಿ ಹೋಗಿದ್ದಾನೆ, ಈಗ ಅಲ್ಲಿ ಹೋಗಿದೆ, ಅಲ್ಲಿ ಚಾರಪ್ತ ವಿಧವನ್ನ ಹೇಳಿದ್ದಾನೆ, ಆ ಚಾರಪ್ತ ವಿಧಿ ಹತ್ರ ಹೋಗಿದ್ದಾಯ್ತು. ಆಕೆನೂ ಇವಳಿಗೆ ಇವಾಗ ಆಕೆ ಹತ್ರ ಏನಿದೆ ಅಂತ ದೇವ್ರಿಗೆ ಗೊತ್ತಿರಲಿಲ್ವಾ? ಆದರೂ ಕೂಡ ದೇವ್ರೇನು ಮಾಡಿದ್ರು, ಎಷ್ಟೋ ವಿಧವೆಗಳಿದ್ರು, ಆದರೆ ಚಾರಪ್ತ ವಿಧವೆಗೇನೆ ಹೇಳಿ ಕಳಿಸಿದ್ರು. ಅಂದರೆ ಅವಳಲ್ಲಿ ಬಿತ್ತಲ್ಪಟ್ಟ ನಂಬಿಕೆ ಬೀಜ ಅದು ಮರ ಆಗಬೇಕು, ಅದಕ್ಕೆ ಅವಳನ್ನ ಆರಿಸ್ಕೊಂಡಿದ್ದಾರೆ. ಇಲ್ಲಿ ಎಲಿಯನ ಮೂಲಕ ಅದನ್ನು ನೆರವೇರಿಸಬೇಕು. ಯಾರಿಗೆ? ಬೇರೆ ಜನಕ್ಕೆ ಈ ವಿಶ್ವಾಸದ ಕುರಿತು, ನಂಬಿಕೆ ಕುರಿತು ಹೆಮ್ಮರವಾಗಿ ಅವ್ರಿಗೆ ಬರಬೇಕು ಅಂತೇಳಿ ಇಲ್ಲಿ ಎಲಿಯನ ಕಳಿಸ್ತಾರೆ. ಎಲಿಯ ಹೋಗ್ತಾನೆ, ಆಯಮ್ಮ ಕೇಳಿದ ತಕ್ಷಣ ಇರೋದೇ ಒಂದು, ನನಗೂ ನನ್ನ ಮಗನಿಗೆ ಮಾಡ್ಕೊಂಡು ತಿಂದ್ಬಿಟ್ಟು ನಾವು ನೆಕ್ಸ್ಟ್ ಏನೂ ಇಲ್ಲ, ಬರಗಾಲ ಬಂದಿದೆ, ನಾವು ಸಾಯಬೇಕು ಅಂತ ಹೇಳ್ತಾಳೆ. ಅವಳು ತೀರ್ಮಾನ ಮಾಡ್ಕೊಂಡಿದ್ದಾಳೆ, ನಿರೀಕ್ಷೆ ಇಲ್ಲ, ನನಗೆ ಏನಿಲ್ಲ, ಬದುಕೇ ಇಲ್ಲ ಅಂತೇಳಿ ಅವ್ನು ಅಂದ್ಕೊಂಡಿರುವಾಗ, ನೀನು ಅದಿರಲಿ, ಅದು ನೆಕ್ಸ್ಟ್ ಮಾಡ್ಕೊಳ್ಳುವಂತೆ. ಅಂದರೆ ಏನು, ನೀನು ತಿಂದು ಆಮೇಲೆ ಸಾಯೋದ್ ಕತೆ ಆಮೇಲೆ ನೋಡೋಣ, ಫಸ್ಟ್ ನನಗೆ ರೊಟ್ಟಿ ಕೊಡು ಅಂದ ಎಲಿಯ. ನೀನಾಗಿದ್ರೆ ನಾನಾಗಿದ್ರೆ ಏನು ಮಾಡ್ತಿದ್ದೆ? ನಾವೇ ಸಾಯ್ತಾ ಇದೀವಿ ಅಂತ ಹೇಳ್ತೀವಿ, ನಾನು ಬುದ್ಧಿ ಇಲ್ದೇನೆ ನಿನಗೆ, ಆಚೆ ಹೋಗ ಅಂತಾನೆ ಹೇಳ್ತಿದ್ವಿ. ಸಾರತಿನಿಗೆ ಹಂಗೆ ಹೇಳಿಲ್ಲ. ಪ್ರವಾದಿ ಹೇಳಿದ ತಕ್ಷಣ ವಿಧೇಳಾದ. ವಿಧೇಳಾಗಿ ಏನು ಮಾಡೋದು, ಆ ರೊಟ್ಟಿನ ಮಾಡಿ ಕೊಟ್ಟಲು. ನೆಕ್ಸ್ಟ್ ಅವ್ರಿಗೆ ಬರಗಾಲ ಮುಗಿಯೋವರೆಗೂ ಅವ್ರಿಗೆ ಯಾವುದು ಮುಗಿದಿಲ್ಲ ಅಂಥ ಆಶೀರ್ವಾದ. ಅಂದರೆ ನಂಬಿಕೆ, ಅಂದರೆ ದೇವರ ರಾಜ್ಯವನ್ನು ನೀವು ಹುಡುಕುವಂತೆ ಆ ನಂಬಿಕೆ, ದೇವರ ಕೆಲಸದಲ್ಲಿ ಆ ಒಂದು ತವಕ, ಆ ಆಸೆ ನಿಮ್ಗೆ ಯಾವಾಗ ಬಂದ್ಬಿಡುತ್ತೋ, ಅದಕ್ಕೆ ದೇವರು ಹೇಳಿದ್ದು, ಮೊದಲನೇದಾಗಿ ದೇವರ ರಾಜ್ಯವನ್ನು, ಅವ್ರ ನೀತಿಯನ್ನು ಹುಡುಕಿರಿ, ಆವಾಗ ಇವೆಲ್ಲವೂ ಸೇರಿಸ್ಕೊಡುತ್ತೆ. ಕೋಳಿ ಬೆಳಿಗ್ಗೆ ಎದ್ದು ಕೂಗಿ ನಮ್ಮನ್ನು ಎಬ್ಬರಿಸಿ ಕಳಿಸುವಂಥ ಸ್ಥಳ ಹಳ್ಳಿಗಳು, ಕರೆಕ್ಟಾ? ಕೋಳಿ ಏನು ಕೂಗುತ್ತೆ, ಬೆಳಿಗ್ಗೆ ಎದ್ಬೋದು, ಹೋಗಿ ಪ್ರಯಾಣ ಮಾಡೋಕ್ಕೆ ನಾವು ಹೋಗ್ಬೋದು. ಸಿಟಿನಲ್ಲಿ ನಮಗೆ ಕೋಳಿ ಕೂಗಲ್ಲ, ನಾವು ಕೋಳಿ ಕುಯ್ದು ಬಿಡ್ತೀವಿ. ಸಿಟಿ ಒಳಗಡೆ 5 ಗಂಟೆಗೆ ಕೋಳಿ ಕೂಗಲ್ಲ, ಅದು ಕುಯ್ದು ಬಿಡ್ತಾರೆ. ಇಲ್ಲಿ ಹಳ್ಳಿ ಕಡೆನಾರು ನಾವು ಸ್ವಲ್ಪ ಏನು ಮಾಡ್ಬೋದು, ಕೋಳಿ ಕೂಗುತ್ತೆ. ಸೊ ನಮ್ಗೆ ಇದೆಲ್ಲ ಕೋಳಿ ಕೂಡ ಸರಿಯಾಗಿ ಕೆಲಸ ಮಾಡ್ಕೊಳ್ಳೋದು, ಆದರೆ ನಾವೇನು ಮಾಡಲ್ಲ, ಕೆಲಸ ದೇವ್ರನ್ನ ಹುಡ್ಕಲ್ಲ. ಅದಕ್ಕೆ ಇವತ್ತು ಆರಾಧನೆಗೆ ಸರಿಯಾದ ಸಮಯಕ್ಕೆ ನಾವು ಬರೋದಕ್ಕೂ ಮತ್ತು ದೇವರ ವಾಕ್ಯನ ಕೇಳೋದಕ್ಕೂ ಅದು ಒಂದೊಂದು ಸ್ಟೇಜ್ ರೀ. ಆ ಸ್ಟೇಜ್ನ ಹೋಗ್ಬೇಕು. ಅದೇ ಮೊಳಕೆ, ಚಿಗುರು, ಗಿಡ, ಮರ, ಆ ಸ್ಟೇಜನ್ನು ದಾಟಬೇಕು. ಸಭೆಯಲ್ಲಿ ಚಾಂಪೆ ಆಗೋ ಕೆಲಸಕ್ಕಿಂತ ಬರಬೇಕು. ಇಲ್ಲಿ ನಾನು ಬರಬೇಕು, ಇಲ್ಲ ಗಗನ ಬರಬೇಕು. ವಯಸ್ಸು ಹುಡುಗರು ಇದ್ದೀರಾ, ಮಕ್ಕಳು ಏನು ಮಾಡ್ತಿದ್ದೀರಾ? ಅದಕ್ಕೆ ಪ್ರಶ್ನೆ ಮಾಡಿ, ದೇವರ ರಾಜ್ಯದ ಕೆಲಸನ ನಾವೇನು ಮಾಡಬೇಕು. ಇನ್ನೊಂದು ವಿಷಯ ನಾನು ನಿಮ್ಗೆ ಹೇಳ್ತೀನಿ, ತಿಳ್ಕೊಳ್ಳಿ. ಈ ನಂಬಿಕೆ ಕ್ರಿಯೆ ಇರಬೇಕು. ಅದಕ್ಕೆ ಹೇಳಿದ್ದು, ಭಿಕ್ಷಕ ಬಂದ, ಅವ್ರೇನು ಹೇಳಿದ್ರು, ಆ ಮಾತನ್ನು ಬಿಡಿ, ಕ್ರಿಯೆ ಇರಬೇಕು. ಯಾಕೋಬನು ಬರೆದ ಪತ್ರಿಕೆಯಲ್ಲಿ ಆ ಮಾತನ್ನು ದೇವರು ಹೇಳ್ತಾರೆ. ಯಾಕೋಬನು ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಾಕ್ಯವನ್ನು ಗಮನಿಸುವಾಗ, ನನ್ನ ಸಹೋದರರೇ, ಒಬ್ಬನನ್ನು ತನಗೆ ನಂಬಿಕೆಯುಂಟೆಂದು ಹೇಳಿಕೊಂಡು ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅವನ ನಂಬಿಕೆಯು ಇವನನ್ನು ರಕ್ಷಿಸುವುದು. ಅಂದರೆ ಇಲ್ಲಿ ಚೆನ್ನಾಗಿ ಗಮನಿಸಬೇಕು. ತಕ್ಕ ಕ್ರಿಯೆಗಳಿಲ್ಲದವನಾಗಿದ್ದರೆ ಪ್ರಯೋಜನವೇನು? ಅದು ಜೀವ ಇಲ್ಲದಂಗೆ ಹೊಟ್ಟೋಗುತ್ತೆ. ಅದರಲ್ಲಿ ಏನಿಲ್ಲ, ಜೀವ ಇಲ್ಲ. ಅಲ್ಲಿಗೆ ಸಹೋದರನಿಗೆ ಬಟ್ಟೆ ಇಲ್ಲ, ಹೀಗೆ ಮಾತುಗಳನ್ನ ಕಂಟಿನ್ಯೂಸ್ ಆಗಿ ಬರ್ತಾನೆ. ಅದು ಏನಾಗಿದೆ, 17ನೇ ವಾಕ್ಯ ನೋಡಿ. ಹಾಗೆಯೇ ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದ್ದು. ಕ್ರಿಯೆ ಇಲ್ಲ ಅಂತ ಹೇಳಿದ್ರೆ ಆ ನಂಬಿಕೆ ಏನಾಗಿದೆ, ಜೀವ ಇಲ್ಲ, ಅಂದರೆ ಸತ್ತದಾಗಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೇಳಿದ್ದು, ನಿಮ್ಮ ನಂಬಿಕೆನ ದೇವರ ರಾಜ್ಯದ ಕೆಲಸದಲ್ಲಿ ಉಪಯೋಗಿಸ್ಕೊಳ್ಳಿ. ಅಂದರೆ ನಾನು ಯಾರು ಹೇಳಿ ತೋರಿಸೋದು ಕೇಳೋದಿಲ್ಲ. ನೀವಾಗಿ ಇದನ್ನು ನಂಬಿಕೆಯಲ್ಲಿ ನೀವು ಗಿಡ, ಮರ, ಹೆಮ್ಮರ ಆಗಬೇಕು ಅಂದರೆ ದೇವರ ಸನ್ನಿಧಿಗೆ ಬರೋದಕ್ಕೆ, ದೇವರ ಸನ್ನಿಧಿಯಲ್ಲಿ ಬಂದಾಗ ಆ ಆಶೀರ್ವಾದ ಹೊಂದಿಕೊಳ್ಳೋದಕ್ಕೆ ನೀವು ಇಷ್ಟಪಡಬೇಕು ಅಂತ ಹೇಳೋದು. ಒಂದು ಕಡೆ ದೇವರು ಹೇಳ್ತಾರೆ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 7ನೇ ಅಧ್ಯಾಯದಲ್ಲಿ 43ರಿಂದ 45 ವಾಕ್ಯಗಳು ನೋಡಿ. ಒಬ್ಬರಿಗೆ ದೆವ್ವ ಬಿಡಿಸ್ಬಿಟ್ಟಿದ್ದು, ಆ ದೆವ್ವ ಹೋಗ್ಬಿಡ್ತಂತೆ, ಮನೆ ಏನಾಗಿದೆ, ಶುದ್ಧವಾಗಿದೆಯಂತೆ. ಏನಾಗಿದೆ, ತೆಗೆದುಕೊಳ್ಳೋಣ. 7ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ. ಶುದ್ಧವಾಗಿರೋ ಸ್ಥಳಕ್ಕೆ ಮತ್ತೆ ರಿಟರ್ನ್ ಬರ್ತಾ ಇದೆ. ಏನಕ್ಕೆ ಬರ್ತಾ ಇದೆ ಅಂತ ಹೇಳ್ತೀನಿ ನಾನು ಅದನ್ನು. ಮತ್ತಾಯನ ಬರೆದ ಸುವಾರ್ತೆ 7ನೇ ಅಧ್ಯಾಯ 12ನೇ ಅಧ್ಯಾಯ 43ನೇ ವಾಕ್ಯ ಏನಂತ ಬರೆಸಲ್ಪಟ್ಟಿದೆ ನೋಡಿ, ಅದ್ಭುತವಾಗಿ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು
ನಾನು ಬಿಟ್ಟ ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಲ್ಲಿದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಅಂದ್ರೆ ಏನಾಗಿದೆ, ತುಂಬ ಶುದ್ಧವಾಗೇ ಇದೆ, ಕ್ಲೀನಾಗಿದೆ. ನೋಡಿದ ಮೇಲೆ ಹೇಳ್ತಂತೆ, ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು, ಅಂದರೆ ಇಲ್ಲಿ ಶೃಂಗಾರ ಮಾತ್ರ ಇದೆ, ಅಲಂಕಾರ ಮಾತ್ರ ಇದೆ, ದೇವರ ಸನ್ನಿಧಿಯಲ್ಲಿ ದೇವರೊಂದಿಗೆ ಸಮಯ ಕಳೀತಿಲ್ಲ. ಅದು ಆದ್ರಿಂದನೇ ಅಲ್ಲಿ ಖಾಲಿ. ಈಗ ದೇವರೊಂದಿಗೆ ಸಮಯ ಕಳೆದಿದ್ರೆ, ದೇವರೊಂದಿಗೆ ಬದುಕೋನಾಗಿದ್ರೆ ಪವಿತ್ರಾತ್ಮನಲ್ಲಿ ವಾಸ ಮಾಡಿರೋನು. ಆ ಪವಿತ್ರಾತ್ಮನ ವಾಸ ಮಾಡಿದರೆ ಅಲ್ಲಿ ಖಾಲಿ ಇರ್ತಾ ಇರಲಿಲ್ಲ, ಜಾಗ ಭರ್ತಿಯಾಗಿದ್ದಿರೋದು. ಅದ್ರಲ್ಲಿ ಯಾವಾಗ ಪವಿತ್ರಾತ್ಮ ನಿಲ್ಲುವೋ ಅಲ್ಲೇನಾಗಿದೆ, ಖಾಲಿ ಇದೆ. ಇದು ಹೋಗಿ 7 ಕರ್ಕೊಂಬಂದ್ಬಿಡ್ತು. ಏನು ಮಾಡ್ತದೋ, ಹೋಗಿ ಒಂದೋಗಿ. ಆದರೆ ಧರ್ಮೋಪದೇಶ ಕಾಂಡಲ್ಲಿ ಹೇಳ್ತಾರೆ ದೇವರು, ನಿಮ್ಮ ಶತ್ರು ಒಂದು ಮಾರ್ಗವಾಗಿ ಬಂದರೆ 7 ಮಾರ್ಗವಾಗಿ ಓಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ಒಂದೋಗಿ 7 ಕರ್ಕೊಂಬರೋದು. ಅವನು ಅದಕ್ಕೆ ನಾವು ಒಬ್ಬರು ಬಂದರೆ 7 ದಾರಿಲಿ ಓಡಬೇಕಾ, ನಾವು ಹಂಗೇನೆ ಮಾಡ್ತೀವಮ್ಮ ಅಂತ ಶತ್ರು ಏನು ಮಾಡ್ತಾನೆ, ಒಬ್ಬನೋಗ್ಬಿಟ್ಟು 7 ಜನ ಕರ್ಕೊಂಬಂದ್ಬಿಡ್ತಾನೆ. ಸೊ ನಿನ್ನ ನಂಬಿಕೆ ಹೆಮ್ಮರವಾಗಿರಬೇಕು. ಈಗ ಒಂದು ಹೊಸ ರೂಲ್ಸ್, ಯಾವುದೋ ಒಂದು ಮೊನ್ನೆ ರೂಲ್ಸ್ ಅಲ್ಲ, ಕೆಲವರೆಲ್ಲ ಪೇಪರಲ್ಲಿ ಮತ್ತು ಈಗ ಮೀಡಿಯಾನೆಲ್ಲ ಬಂತು, ಗರ್ವಾಪಸಿ ಅಂತ ಕೇಳಿಸ್ಕೊಂಡಿದ್ದೀರಾ? ಅದು ಗರ್ವಾಪಸಿ ಅಂತ ಗೊತ್ತಿದೆಯಾ? ಗರ್ವಾಪಸಿ ಅಂತ ಏನು ಅರ್ಥ ಅಂದ? ಕ್ರೈಸ್ತರಾಗಿ ದೇವರ ಮಕ್ಕಳಾಗಿ ಹೋಗ್ಬಿಟ್ರೆ ಆ ಕಡೆಗೆ ಅಂಥವ್ರನ್ನ ಹೋಗಿ, ನೀವು ಯಾಕೆ ಅಲ್ಲಿ ಹೋದ್ರಿ, ನೀವು ಅಲ್ಲಿ ಹೋಗಿ ಏನು ಕಂಡ್ರಿ, ನೀವು ಮತ್ತೆ ನಮ್ಮ ಇದಕ್ಕೆ ಬರಬೇಕು ಅಂಥೇಳಿ ಅವ್ರನ್ನ ವಾಪಸ್ ಕರ್ಕೊಂಡ್ಬಂದು ಮತ್ತೆ ಅದೇ ಜನಾಂಗಕ್ಕೆ, ಅದೇ ಧರ್ಮಕ್ಕೆ ಅವ್ರು ಇರುವಂತೆ ಮಾಡಿದ್ರಂತೆ. ಅವ್ರನ್ನ ಏನು ಗರ್ ವಾಪ್ಸಿ, ಹಿಂದಿನಲ್ಲಿ ಮಾತಿದು ಏನಂತ, ಗರ್ ವಾಪ್ಸಿ, ವಾಪಸ್ ಬಂದ್ಬಿಟ್ರು ಅಂಥೇಳಿ ತುಂಬ ಸಂತೋಷವಾಗಿ. ಅಂದರೆ ಒಬ್ಬ ಅಪವಿತ್ರನು ಹೋಗಿ ಪವಿತ್ರನಾಗಿದ್ದವನ್ನ ಒಳ ಬಿಟ್ಟು ಅವನ ತಗೊಂಬಂದು ಮತ್ತೆ ಅಪವಿತ್ರತೆಯನ್ನು ಇಡ್ತಾನೆ. ಇದು ಸಮಾಜ ಒಪ್ಕೊತಾ ಇದೆ. ಏನು ಮಾಡ್ತಾ ಇದೆ? ಸಮಾಜ ಒಪ್ಕೊತಾ ಇದೆ. ಕಾರಣ ಅವನಲ್ಲಿ ಏನಿಲ್ಲ, ಆ ನಂಬಿಕೆ ಬೀಜನ ಕಿತ್ತಾಕ್ಬಿಟ್ರು, ತುಳಿದಾಕ್ಬಿಟ್ರು, ಏನು ಮಾಡಿಬಿಟ್ರು. ಅದಕ್ಕೆ ಇವತ್ತು ನಿಮಗೆ ದೇವರು ಎಚ್ಚರಿಕೆ ಪಡಿಸ್ತಾರೆ, ನಿಮ್ಮ ನಂಬಿಕೆಯನ್ನು ನೀವು ಕಾಪಾಡಿಕೊಳ್ಬೇಕು. ಅಮೂಲ್ಯವಾದದ್ದು. ನೀವು ಅಮೂಲ್ಯವಾದ ನಂಬಿಕೆಯನ್ನು ಕಾಪಾಡಿಕೊಂಡ್ರೆ ದೇವರು ಯಾವಾಗಲೂ ನಿಮ್ಮೊಂದಿಗೆ ವಾಸ ಮಾಡ್ತಾರೆ. ಸೊ ನಾವೆಲ್ಲ ಮೊಣಕಾಲಾಕಿ ಈ ಅನುಭವ ನಮ್ಗೆ ಕೊಡಿ ಅಂತೇಳಿ, ಲಂಚ ಪಡೆದು ದೇವರು ಯಾವತ್ತೂ ನಮಗೆ ಆಶೀರ್ವದಿಸಲ್ಲ. ನಿನ್ನ ನಂಬಿಕೆ ಎಂಬ ಬೀಜ ಬಿತ್ತಲ್ಪಟ್ರೆ ಆ ಬಿತ್ತಕ್ಕೆ ಕರೆಯಾಗಿ ದೇವರು ಆರಿಸಿದ್ರು. ಇವತ್ತು ನಾವು ಕೇಳೋಣ ದೇವರ ಬಳಿಯಲ್ಲಿ, ಹೌದು ರಾಜ, ನಾವು ನಿನ್ನ ಬಳಿ ಬಂದಿದ್ದೇವೆ ಕರ್ತನೆ, ಆ ನಂಬಿಕೆಯ ಬೀಜ ಬಿತ್ತಲ್ಪಟ್ಟಿದೆ ಕರ್ತನೆ. ನಾವು ಅಲ್ಪ ವಿಶ್ವಾಸಿಗಳಾಗಿರಬಾರ್ದು ಕರ್ತನೆ. ನಿರೀಕ್ಷೆಗೆ ಆಸ್ಪದವಿಲ್ಲದಿರುವಾಗಲೂ ನಿರೀಕ್ಷೆಯಲ್ಲಿ ಬದುಕುವರಾಗಿರಬೇಕು. ನಮ್ಮ ನಂಬಿಕೆಯಲ್ಲಿ ಜೀವ ಇರಬೇಕು. ನಾವು ಕ್ರಿಯೆಗಳಿಲ್ಲದ ನಂಬಿಕೆ ಅದು ಸತ್ತದಾಗಿದೆ ನೋಡೋದಪ್ಪ. ನಾವು ಬದುಕುವರಾಗಿರಬೇಕು. ನಮ್ಮನ್ನು ನಡೆಸು ಅಂತೇಳಿ ಯಾರ್ಯಾರು ಒಪ್ಪಿಸಿಕೊಡುತ್ತಿದ್ದಾರೋ ಅವರೆಲ್ಲರಿಗೂ ಈ ವಾಕ್ಯದ ವಿಶೇಷವಾದ ಕೃಪೆಯನ್ನು ಅನುಗ್ರಹಿಸಿ ಈ ವಾಕ್ಯದ ಆಶೀರ್ವಾದವನ್ನು ದಯಪಾಲಿಸಬೇಕಾಗಿ ನಾನು ಪ್ರಾರ್ಥಿಸ್ತೇನೆ. ರಾಶ ನಂಬಿಕೆಯಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಡು. ಈ ನಂಬಿಕೆ ನೆಲೆಗೊಂಡು ಇವರು ನಂಬಿಕೆಯಲ್ಲಿ ಕರ್ತನೆ ಸ್ಥಿರವಾಗಿ, ಕರ್ತನೆ ಚಿಗುರಿ ಮೊಳಕೆ ಬಂದು, ಕರ್ತನೆ ಗಿಡವಾಗಿ, ಮರವಾಗಿ, ಹೆಮ್ಮರವಾಗಿ ಬೆಳೆದು ನಿನ್ನಲ್ಲಿ ನಿನ್ನ ನಿತ್ಯ ಜೀವ ಬರೋವರೆಗೂ ಅವರು ತಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ, ರಕ್ಷಣೆಯನ್ನು ಕಾಪಾಡಿಕೊಳ್ಳೋದಕ್ಕೆ, ನಂಬಿಕೆಯನ್ನು ಕಾಪಾಡಿಕೊಳ್ಳೋದಕ್ಕೆ ನೀನು ಕೃಪೆ ಮಾಡಿಕೊಡಬೇಕಂತ ನಾನು ಪ್ರಾರ್ಥಿಸ್ತೇನೆ. ರಾಜ ದಿವಸ ಕೇಳಿದ ವಾಕ್ಯಕ್ಕೆ ಒಪ್ಪಿಸಿಕೊಟ್ಟುವಂಥ ಪ್ರತಿಯೊಬ್ಬರನ್ನು ಕೂಡ ನೀನು ಕರಲಿ ನಾನು ಒಪ್ಪಿಸಿಕೊಡ್ತೇನೆ. ರಾಜ ಈ ವಾಕ್ಯದ ಆಶೀರ್ವಾದ, ಯಾರದಿನ ಆಶೀರ್ವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಇವರಿಗೆ ಬಲಪಡಿಸು ಕರ್ತನೆ. ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಮಾಡಿಕೊಂಡು ಎಷ್ಟೋ ಜನ ಕರ್ತನೆ ಇವತ್ತು ಈ ವಾಕ್ಯವನ್ನು ಕೇಳೋದಕ್ಕೆ ಕರ್ತನೆ ಎಸೆಯ ಅವರಿಗೆ ಆ ಭಾಗ್ಯವೇ ಇಲ್ಲ ರಾಜ. ಆದರೆ ಈ ರಕ್ಷಣಾದ ಯೇಸು ಕ್ರಿಸ್ತನ ಸಭೆಯನ್ನು ಕೊಟ್ಟು ಇವರಿಗೆ ವಾಕ್ಯವನ್ನು ಕೊಟ್ಟಿದೆಯಪ್ಪ ಕರ್ತನೆ, ಆತ್ಮಿಕ ಆಹಾರವನ್ನು ಕೊಟ್ಟಿದೆಯಪ್ಪ. ಇವರ ಆತ್ಮಿಕ ಆಹಾರವನ್ನು ಭುಜಿಸಿ ಕರ್ತನೆ ಇವರು ಗಿಡವಾಗಿ ಹೆಮ್ಮರವಾಗಿರುವಂತೆ, ಅಲ್ಪ ವಿಶ್ವಾಸಿಗಳಾಗಿ ಅಲ್ಲಪ್ಪ, ನಿರೀಕ್ಷೆ ಇಲ್ಲದ ವಿಶ್ವಾಸಿಗಳಾಗಿ ಅಲ್ಲಪ್ಪ ಕರ್ತನೆ, ಕ್ರಿಯೆಗಳಿಲ್ಲದ ನಂಬಿಕೆಯಿಲ್ಲದ ವಿಶ್ವಾಸಿಗಳಾಗಿರದೆ ಇವರು ನಂಬಿಕೆಯಲ್ಲಿ ದೃಢವಾಗಿರುವಂತೆ, ಸ್ಥಿರವಾಗಿರುವಂತೆ ಇವರನ್ನು ಬಲಪಡಿಸಬೇಕೆಂದು ನಾನು ಪ್ರಾರ್ಥಿಸ್ತೇನೆ. ಕರ್ತನೆ ನಂಬಿಕೆಯಲ್ಲಿ ನೆಲೆಗೊಳ್ಳುವಂತೆ ಕೃಪೆ ಮಾಡಿಕೊಡು. ನಿನಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ಜೀವ ಮರಣಗಳು ನಾಲಿಗೆಯಲ್ಲಿದೆ ಅಂತ ಹೇಳಲ್ಪಟ್ಟಿದೆ ಕರ್ತನೆ. ವಚನ ಪ್ರಿಯರದನ್ನ ಹೊಂದುವರು, ವಚನ ಪ್ರಿಯರ ಫಲವನ್ನು ಕಾಣುವರು ನಾವು ನೋಡುತ್ತೇವೆ. ಬಂದಿರುವಂತಹ ಪ್ರತಿಯೊಬ್ಬರಿಗೂ ಈ ವಚನದ ವಾಕ್ಯದ ಫಲ ಯೇಸು ಕ್ರಿಸ್ತನ ನಾಮದಲ್ಲಿ ಹೊರಟಾಗಲಿ ಪ್ರಾರ್ಥಿಸಿ, ಆಶೀರ್ವದಿಸಿ, ಬಲಪಡಿಸು. ಏನಾದರೂ ಕೊರತೆಗಳಿದ್ರೆ ನಮ್ಮ ಪ್ರಾರ್ಥನೆಗಳಲ್ಲಿ, ವಿಜ್ಞಾಪನೆಗಳಲ್ಲಿ
ನಡೀಲಿ, ದಯವಿಟ್ಟು ಅವುಗಳನ್ನು ಕ್ಷಮಿಸು. ನ್ಯಾಯಾಧಿಪತಿಯಾಗಿ ಬರಲಿರುವ ಕರ್ತನು ಬಂದು ಕರ್ತನೆ ಆ ದಿವಸದಲ್ಲಿ ನಾವು ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳುವಂತೆ ಆ ದಣಿಯ ಸೌಭಾಗ್ಯ ನಿತ್ಯ ಜೀವ ಎಂಬುದನ್ನು ನಾವು ಕಂಡುಕೊಳ್ಳುವಂತೆ ಕೃಪೆ ಮಾಡಿಕೊಳ್ಳು. ನಾವು ನಂಬಿಗಸ್ತ ಆಳುಗಳಾಗಿ ನಮ್ಮನ್ನು ನಡೆಸು. ವೇಳೆ ಕರ್ತನ ಬಲಹೀನತೆ ಇರುವರು, ಎಂತ ಬಲಹೀನತೆ ಇರಲಿ ಕರ್ತನೆ. ಪ್ರೀತಿಯ ದೇವ ಜನರೇ, ದೇವ ಮಕ್ಕಳೇ, ನಿಮ್ಮ ಬಲಹೀನತೆಗಾಗಿ ನೀವು ದೇವರಲ್ಲಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡ್ತೀರಾ. ದೇವರು ಇವತ್ತು ಹೇಳ್ತಿದ್ದಾರೆ, ಒಂದು ಬಿಡುಗಡೆಯನ್ನು ಕೊಡುತ್ತೇನೆ ಎಂದು. ಪವಿತ್ರಾತ್ಮನ ಒಂದು ನಡೆಸುವಿಕೆ, ಪವಿತ್ರಾತ್ಮನ ಒಂದು ವಿಶೇಷವಾದ ಕರ ಕರ್ತನೆ ಅವ್ರನ್ನ ಮುಟ್ಟಲಿಂದ ನಾವು ಪ್ರಾರ್ಥಿಸ್ತೇನೆ. ಎಂತ ಬಲಹೀನತೆ ಅಪ್ಪ, ನನಗೆ ಒಂದು ಆಶೀರ್ವಾದ ಬೇಕಾಗಿದೆ. ಈ ಆಶೀರ್ವಾದ ನನಗೆ ಬೇಕು ಅಂತ ಹೇಳಿದ್ರೆ ನನ್ನ ಅಭ್ಯಾಸಗಳು, ನನ್ನ ದುರಭ್ಯಾಸಗಳು, ನನ್ನ ಚಟಗಳು ನನ್ನ ಬಿಟ್ಟು ಹೋಗ್ಬೇಕು. ಅದಕ್ಕೆ ಸಹಾಯ ಮಾಡುವಂತ ಬೇಡಿಕೊಳ್ಳೋ ಪ್ರತಿಯೊಬ್ಬರಿಗೆ ನಾನು ಸ್ತೋತ್ರ ಮಾಡುತ್ತೇನೆ. ಕಲ್ಮಶ ತುಂಬಿರುವ, ದುರಭ್ಯಾಸ ತುಂಬಿರುವಂತ ಅವರ ಶರೀರಗಳನ್ನ ಕರ್ತನೆ ನಿರ್ಮಲಪಡಿಸು ರಾಜ. ಒಂದು ಸಮಾಧಾನ ಅವರಿಗೆ ಮಾಡಲಿ. ಆ ಸ್ವಭಾವಗಳು ಅವರ ಹತ್ತಿರಕ್ಕೆ ಬಂದಾಗ ಇದು ನನಗೆ ಬೇಕಾಗಿಲ್ಲ, ನನಗೆ ಯೇಸು ಸಾಕು ಎಂದು ಹೇಳತಕ್ಕದಾಗಿ ಅವರು ನಡೆಸಬೇಕನ್ನ ಪ್ರಾರ್ಥಿಸ್ತೇನೆ. ಕುಟುಂಬಗಳನ್ನು ಆಶೀರ್ವದಿಸು, ಬಲಪಡಿಸು, ನಾಮನ ಮಹಿಮೆಪಡಿಸಿಕೊಳ್ಳಿ. ಇನ್ನೂ ಕೆಲವು ಕುಟುಂಬಗಳು ಕರ್ತನೆ ಆರಾಧನೆಗೆ ಬರದಿದ್ದಾರಪ್ಪ, ಆ ಕುಟುಂಬಗಳು ಆರಾಧನೆಗೆ ಬರುವಂತೆ ಕೃಪೆ ಮಾಡು. ಅವ್ರಿಗೆ ಎಚ್ಚರಿಕೆ ಪಡಿಸಿ ಸಭೆಗೆ ಬರುವಂತೆ ಕೃಪೆ ಮಾಡಿ ಆಶೀರ್ವದಿಸು, ಬಲಪಡಿಸು. ನಮ್ಮ ರಕ್ಷಕನು ವಿಮೋಚಕನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಉಂಟು ತಂದೆಯೇ, ಆಮೆನ್. ಹಲ್ಲೆಲೂಯಾ.